ಹಲೋ ಎವ್ರಿವನ್, ಡಾಕ್ಟರ್ ಕಲಾಮ್ಸ್ ಕೋಚಿಂಗ್ ಸೆಂಟರ್ ಚಾನಲ್ಗೆ ಸ್ವಾಗತ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋ ಚಾಪ್ಟರ್ ಯಾವುದು ಅಂದರೆ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಅಂದರೆ ಈ ಚಾಪ್ಟರ್ಲಿ ಬ್ರೀಫಾಗಿ ಅಂದರೆ ಏನೇನು ಇಂಪಾರ್ಟೆಂಟ್ ಕ್ವಶನ್ಸು ಅಂದರೆ ಫೈನಲ್ ಎಕ್ಸಾಮಲ್ಲಿ ಅಪಿಯರ್ ಆಗ್ಬೋದು. ಸೊ ಅದನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಪಾಸಿಬಲ್ ಕ್ವಶನ್ಸು, ಸೊ ಇಟ್ ಕ್ಯಾನ್ ಬಿ ಆಸ್ಡ್ ಫಾರ್ 1 ಮಾರ್ಕ್, 2 ಮಾರ್ಕ್ ಆ್ಯಸ್ ವೆಲ್ ಆಸ್ 3 ಮಾರ್ಕ್ಸ್. ಓಕೆನಾ. ಸೊ ನೀವೊಂದು ಅಬ್ಸರ್ವ್ ಮಾಡಿದ್ರೆ ಸೈನ್ಸಲ್ಲಿ ಯು ಡೋಂಟ್ ಹ್ಯಾವ್ 4 ಮಾರ್ಕ್ ಕ್ವಶನ್, ಅಂದರೆ ಒಂದು ಕ್ವಶನ್ನ 4 ಮಾರ್ಕ್ ಕೇಳೋಕ್ಕಾಗಲ್ಲ. ದೆಲ್ ಬಿ ಆಸ್ಕಿಂಗ್ ಎ ಬಿ ಅಂತ, ಆ ಥರ ಒಂದೇ ಕ್ವಶನಲ್ಲಿ ಎ ಬಿ ಅಂತ ಸಬ್ ಡಿವಿಷನ್ ಮಾಡಿ ಕೇಳ್ತಾರೆ. ದಟ್ ಈಸ್ ಫಾರ್ 4 ಮಾರ್ಕ್ ಕ್ವಶನ್ ಆಗಿರಲಿ ಅಥವಾ 5 ಮಾರ್ಕ್ ಕ್ವಶನ್ ಆಗಿರಲಿ. ಸೊ ಇದರಲ್ಲಿ ಬಂದು ಟೂ ಮಾರ್ಕ್ಸ್ 3 ಮಾರ್ಕ್ಸ್ ಕ್ವಶನ್ಸ್ ಜಾಸ್ತಿ ಇರುತ್ತೆ. ಆ್ಯಂಡ್ 2 ಮಾರ್ಕ್ಸ್ 3 ಮಾರ್ಕ್ ಕ್ವಶನ್ಗೆ ಬಂದು ಪೇಜ್ ಗಟ್ಟಲೆ ಬರೆಯೋ ನೆಸೆಸಿಟಿ ಏನೂ ಇಲ್ಲ. ಯು ಕ್ಯಾನ್ ಜಸ್ಟ್ ಆನ್ಸರ್ ಇಟ್ ಇನ್ ಸಿಂಪಲ್ ವೇ. ಅಂದರೆ ಒಂದು 2 ಮಾರ್ಕ್ಸಿಗೆ ಇಷ್ಟು ಒಂದು 4-5 ಪಾಯಿಂಟ್ಸ್ ಬರೆದ್ರು ಅಥವಾ 3 ಮಾರ್ಕ್ಸ್ಗೆ ಒಂದು 6-8 ಪಾಯಿಂಟ್ಸ್ ಬರೆದ್ರು ನಡೆಯುತ್ತೆ. ಓಕೆ, ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ವಿಲ್ ಜಸ್ಟ್ ಸ್ಟಾರ್ಟ್ ಗೆಟಿಂಗ್ ಇಟ್ ದಿ ಫಸ್ಟ್ ಕ್ವಶನ್. ಸೊ ದ ಫಸ್ಟ್ ಕ್ವಶನ್ ಏನು ಅಂದರೆ, ವಾಟ್ ಆರ್ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್? ಮೆನ್ಷನ್ ದ ಟೈಪ್ಸ್ ಆಫ್ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಬೈ ಗಿವಿಂಗ್ ಅಟ್ಲೀಸ್ಟ್ 2 ಎಕ್ಸಾಂಪಲ್ಸ್. ಸೊ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಅಂದರೆ ಏನು, ಟೈಪ್ಸ್ ಆಫ್ ಮ್ಯಾಗ್ನೆಟ್ಸ್ ಅಂದರೆ ಏನು ಅಂತ ಕೇಳಿದ್ದಾರೆ. ಸೊ ಎನಿ ಸಬ್ಸ್ಟೆನ್ಸ್ ದಟ್ ಪೊಸೆಸಸ್ ದ ಪ್ರಾಪರ್ಟಿ ಆಫ್ ಅಟ್ರಾಕ್ಟಿಂಗ್ ಎನಿ ಅದರ್ ಸಬ್ಸ್ಟೆನ್ಸಸ್ ಈಸ್ ಕಾಲ್ಡ್ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್. ಅಂದರೆ ಒಂದು ವಸ್ತು ಇನ್ನೊಂದು ವಸ್ತುನ ಅಟ್ರಾಕ್ಟ್ ಮಾಡೋಕ್ಕೆ ಆಗುತ್ತೆ ಅಂದರೆ ದೆನ್ ದಟ್ ಪರ್ಟಿಕ್ಯುಲರ್ ಸಬ್ಸ್ಟೆನ್ಸ್ ಈಸ್ ಅ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್. ಇವಾಗ ಈ ಮ್ಯಾಗ್ನೆಟ್ಸಲ್ಲಿ ಬಂದು 2 ಥರ ಮ್ಯಾಗ್ನೆಟ್ಸ್ ಬರುತ್ತೆ. ಸೊ ನ್ಯಾಚುರಲ್ ಮ್ಯಾಗ್ನೆಟ್ ಆ್ಯಂಡ್ ಆರ್ಟಿಫಿಷಿಯಲ್ ಮ್ಯಾಗ್ನೆಟ್. ಓಕೆ, ಸೊ ದ ಸೇಮ್ ಅಂದರೆ ನ್ಯಾಚುರಲ್ ಮ್ಯಾಗ್ನೆಟ್ ಅಂದರೆ ಯಾವ ಥರ ಇರುತ್ತೆ, ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ಸ್ ಅಂದರೆ ಯಾವ ಥರ ಇರುತ್ತೆ ಅಂತ. ಸೊ ನ್ಯಾಚುರಲ್ ಮ್ಯಾಗ್ನೆಟ್ಸ್ ಆ ಹೆಸರಲ್ಲೇ ಇದೆ, ಅದು ನ್ಯಾಚುರಲ್ಲೇ ಅಕರ್ ಆಗುತ್ತೆ. ಓಕೆ, ಸೊ ಆ ನ್ಯಾಚುರಲಿ ಅಕರಿಂಗ್ ಸಬ್ಸ್ಟೆನ್ಸ್ ವಿಚ್ ಪೊಸೆಸಸ್ ದ ಪ್ರಾಪರ್ಟಿ ಆಫ್ ಅಟ್ರಾಕ್ಷನ್. ಸೊ ನಮಗೆ ಮ್ಯಾಗ್ನೆಟ್ ಅಂದರೆ ಏನಂತ ಗೊತ್ತು. ನ್ಯಾಚುರಲ್ ಮ್ಯಾಗ್ನೆಟ್ ಅಂದರೆ ಅಂದರೆ ಇನ್ ನೇಚರ್ ಇಟ್ ಈಸ್ ಅವೈಲಬಲ್ ಇನ್ ನೇಚರ್. ಓಕೆ, ಸೊ ಅದನ್ನೇ ನ್ಯಾಚುರಲಿ ಅಕರಿಂಗ್ ಸಬ್ಸ್ಟೆನ್ಸಸ್. ವೆರಸ್ ಇಲ್ಲಿ ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ಸ್. ಸೊ ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ಸ್ ನೀವು ನೋಡಿದ್ರೆ ಎನಿ ಸಬ್ಸ್ಟೆನ್ಸ್, ಎನಿ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ದಟ್ ಪೊಸೆಸಸ್ ದ ಪ್ರಾಪರ್ಟಿ ಆಫ್ ಅಟ್ರಾಕ್ಟಿಂಗ್. ಅಂದರೆ ಈ ಆರ್ಟಿಫಿಷಿಯಲ್ ಏನಂದರೆ ಮ್ಯಾನ್ ಮೇಡ್ ಥಿಂಗ್ಸ್ ಅಂತಲೂ ಹೇಳ್ಬೋದು ನೀವು. ಅಂದರೆ ಮ್ಯಾನ್ ಮೇಡ್ ಥಿಂಗ್ಸ್ ಅಂದರೆ ನಾವೇ ಏನೋ ಒಂದು ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸನ್ನು ಇಟ್ಕೊಂಡು ವಿಲ್ ಜಸ್ಟ್ ಪ್ರಿಪೇರ್ ಸಮ್ ಅದರ್ ಮ್ಯಾಗ್ನೆಟ್ಸ್. ಸೊ ಅದಕ್ಕೆ ಎಕ್ಸಾಂಪಲ್ಸ್ ಏನಂದರೆ ಈ ಅಂಗಡಿಗಳೆಲ್ಲ ಹೋಗ್ಬಿಟ್ಟು ಬಾರ್ ಮ್ಯಾಗ್ನೆಟ್ ಕೊಡಿ ಅಥವಾ ಯು ಶೇಪ್ಡ್ ಅಥವಾ ಹಾರ್ಸ್ ಶೇಪ್ಡ್ ಮ್ಯಾಗ್ನೆಟ್ ಕೊಡಿ ಅಂದರೆ ಅವರು ಆ ಒಂದು ಶೇಪ್ ತಕ್ಕಂತೆ ಒಂದು ಮ್ಯಾಗ್ನೆಟ್ ಕೊಡ್ತಾರಲ್ವ. ಸೊ ದಟ್ ಈಸ್ ಅ ಆರ್ಟಿಫಿಷಿಯಲ್ ಮ್ಯಾಗ್ನೆಟ್. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಏನು ಅಂದರೆ, ನ್ಯಾಚುರಲ್ ಮ್ಯಾಗ್ನೆಟ್ಸ್ ಆರ್ ವೀಕ್ ಮ್ಯಾಗ್ನೆಟ್ಸ್. ಓಕೆ, ದೇ ಆರ್ ವೀಕ್ ಮ್ಯಾಗ್ನೆಟ್ಸ್. ಇಲ್ಲಿ ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ಸ್ ನೋಡಿದ್ರೆ ಟೋಟಲಿ ಆಪೋಸಿಟ್, ದೇ ಆರ್ ಸ್ಟ್ರಾಂಗ್ ಮ್ಯಾಗ್ನೆಟ್ಸ್. ಏನಕ್ಕಂದರೆ ಇದು ಬಂದು ಮ್ಯಾನ್ ಮೇಡ್ ಮ್ಯಾಗ್ನೆಟ್ಸ್. ಸೊ ಅದಕ್ಕೆ ಜಾಸ್ತಿ ಸ್ಟ್ರೆಂತ್ ಕೊಟ್ಟಿರ್ತಾರೆ. ಸ್ಟ್ರೆಂತ್ ಇನ್ ದಿ ಸೆನ್ಸ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಬಂದು ಜಾಸ್ತಿ ಇರುತ್ತೆ. ಯಾವುದಕ್ಕೆ? ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ಸ್ಗೆ. ಆ್ಯಂಡ್ ಥರ್ಡ್ ಪಾಯಿಂಟ್ ನೀವು ನೋಡಿದ್ರೆ, ವಿ ಕೆನಾಟ್ ಗೆಟ್ ಇನ್ ಡಿಸೈರ್ಡ್ ಶೇಪ್ಸ್. ಸೊ ನಮಗೆ ಡಿಸೈರ್ಡ್ ಶೇಪ್ಸಲ್ಲಿ ಸಿಗಲ್ಲ. ಓಕೆನಾ. ಸೊ ಇವಾಗ ಅದಕ್ಕೆ ಎಕ್ಸಾಂಪಲ್ ನೀವು ನೋಡಿದ್ರೆ ಆ್ಯಡ್ಸ್ಟೋನ್, ಬಸಾಲ್ಟ್. ಓಕೆ, ಸೊ ಇವಾಗ ಇಲ್ಲಿ ಸೊ ವಿ ಕ್ಯಾನ್ ಡಿಸೈನ್ ಇಟ್ ಇನ್ ಡಿಸೈರ್ಡ್ ಶೇಪ್ಸ್. ಓಕೆನಾ. ಸೊ ನಾನು ಮುಂಚೆ ಹೇಳ್ದಂಗೆ ಇಲ್ಲಿ ಒಂದು ಪರ್ಟಿಕ್ಯುಲರ್ ಶೇಪ್ನ ನಾನು ಕೊಡ್ಬೋದು. ಸೊ ಇವಾಗ ಬಾರ್ ಮ್ಯಾಗ್ನೆಟ್ ಅಂದರೆ ಇದು ಯಾವ ಥರ ಇರುತ್ತೆ, ಒಂಥರ ಈ ಒಂದು ಶೇಪಲ್ಲಿ ಇರುತ್ತೆ. ಓಕೆ, ಸೊ ಈ ಒಂದು ಶೇಪಲ್ಲಿ ಇರುತ್ತೆ. ಆ್ಯಂಡ್ ಆರ್ಸ್ ಶೂ ಮ್ಯಾಗ್ನೆಟ್ ಅಂತ ಹೇಳ್ತಾರೆ. ಸೊ ಆರ್ಸ್ ಶೂ ಮ್ಯಾಗ್ನೆಟ್ ಅಂದರೆ ಅದು ಒಂಥರ ಹಿಂಗಿರುತ್ತೆ. ಓಕೆ, ಸೊ ಹಿಂಗಿರುತ್ತೆ. ಸೊ ಇವಾಗ ಈ ಎರಡರನ್ನು ನೋಡಿದ್ರೆ ದೇರ್ ಇಸ್ ಅ ಸ್ಪೆಸಿಫಿಕ್ ಶೇಪ್ ಇದೆ. ಓಕೆನಾ. ಸೊ ಆದರೆ ಈ ಥರ ಶೇಪ್ ಬಂದು ನ್ಯಾಚುರಲ್ ಮ್ಯಾಗ್ನೆಟಿಕ್ ಇರಲ್ಲ. ಓಕೆ, ಸೊ ಅದಕ್ಕೆ ಎಕ್ಸಾಂಪಲ್ ಇಲ್ಲಿ ನೋಡಿ, ಎಲೆಕ್ಟ್ರೋ ಮ್ಯಾಗ್ನೆಟ್ ಮತ್ತು ಬಾರ್ ಮ್ಯಾಗ್ನೆಟ್. ಓಕೆನಾ. ಸೊ ಹಿಯರ್ ದಿಸ್ ಇಸ್ ವಾಟ್ ದ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಅಂದರೆ ಏನು ಆ್ಯಂಡ್ ಟೈಪ್ಸ್ ಆಫ್ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್. ಸೊ ಇವಾಗ ನೆಕ್ಸ್ಟ್ ಕ್ವಶನ್ ನೋಡಿದ್ರೆ ಓಕೆ, ಸೊ ಲಿಸ್ಟ್ ಔಟ್ 4 ಯೂಸಸ್ ಆಫ್ ಮ್ಯಾಗ್ನೆಟ್ಸ್. ಓಕೆ, ಸೊ ಇಲ್ಲಿ 4 ಯೂಸಸ್ ಅಂತ ಕೇಳಿದ್ದಾರೆ, ಬಟ್ ಇಲ್ಲಿ ವಿ ಹ್ಯಾವ್ ಗಿವನ್ ಮೆನಿ. ಇದರಲ್ಲಿ ಯಾವುದಾದ್ರು ಒಂದು 4
ಓಕೆ, ಸೊ ಎನಿ 4 ಯು ಕ್ಯಾನ್ ಜಸ್ಟ್ ರೈಟ್. ಓಕೆ, ಸೊ ಇಲ್ಲಿ 7 ಯೂಸಸ್ ಕೊಟ್ಟಿದ್ದಾರೆ, ಅದರಲ್ಲಿ ಯಾವುದೋ ಒಂದು 2 ಯೂಸಸ್ನ ನೀವು ಮಾಡ್ಬೋದು. ಓಕೆ, ಲಿಸ್ಟ್ ಔಟ್ ದಿ ಯೂಸಸ್ ಆಫ್ ಮ್ಯಾಗ್ನೆಟ್ಸ್. ಓಕೆ, ಸೊ ದೇ ಆರ್ ಯೂಸ್ಡ್ ಇನ್ ಸ್ಪೀಕರ್ಸ್. ಓಕೆ, ಸೊ ಸ್ಪೀಕರ್ಸ್ಗಳೆಲ್ಲ ಈ ಮ್ಯಾಗ್ನೆಟ್ಸ್ನ ಯೂಸ್ ಮಾಡ್ತಾರೆ. ಆ್ಯಂಡ್ ದೇ ಆರ್ ಯೂಸ್ಡ್ ಇನ್ ಮ್ಯಾಗ್ನೆಟ್ಸ್. ಸೊ ಆ್ಯಕ್ಚುಲಿ ದೇ ಆರ್ ಯೂಸ್ಡ್ ಇನ್ ಮ್ಯಾಗ್ನೆಟ್ಸ್ ಅಂದರೆ ಒಂದು ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ ರೆಡಿ ಮಾಡೋಕ್ಕೆ ಈ ಮ್ಯಾಗ್ನೆಟ್ಸ್ನ ಕೂಡ ಯೂಸ್ ಮಾಡ್ತಾರೆ. ಓಕೆ, ಸೊ ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ಸ್ ಅಂದರೆ ದೇ ಆರ್ ಯೂಸ್ಡ್ ಇನ್ ಮ್ಯಾಗ್ನೆಟ್. ಓಕೆ, ದೇ ಆರ್ ಯೂಸ್ ಇನ್ ಮ್ಯಾಗ್ನೆಟ್ಸ್ ಅಂದರೆ ಮ್ಯಾಗ್ನೆಟ್ಸ್ ಏನು ಅಂದರೆ ಒಂದು ಹೊಸ ಮ್ಯಾಗ್ನೆಟ್ನ ಪ್ರಿಪೇರ್ ಮಾಡೋಕ್ಕೆ ದೇ ಯೂಸ್ ಸಮ್ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಇರುತ್ತಲ್ವ, ಅದಕ್ಕೂ ಕೂಡ ಈ ಒಂದು ಮ್ಯಾಗ್ನೆಟ್ಸ್ನ ಯೂಸ್ ಮಾಡ್ತಾರೆ. ಓಕೆ, ಸೊ ಆ್ಯಂಡ್ ದೆನ್ ದೇ ಆರ್ ಯೂಸ್ಡ್ ಇನ್ ಮೋಟಾರ್ಸ್ ಆ್ಯಂಡ್ ಜನ್ರೇಟರ್ಸು. ಸೊ ಮೋಟಾರ್ಸಲ್ಲಿ ನೀವು ನೋಡಿದ್ರೆ ಅದರಲ್ಲಿ ಅದ್ರ ಒಳಗೆ ಅಂದರೆ ಈ ಮೋಟಾರ್ ಇರುತ್ತಲ್ವ, ಅದ್ರ ಒಳಗೆ ಬಂದು ದೇರ್ ವಿಲ್ ಬಿ 2 ಮ್ಯಾಗ್ನೆಟ್ಸ್ ಅಂದರೆ 2 ಮ್ಯಾಗ್ನೆಟ್ಸ್ ಇರುತ್ತೆ, ಅ ಪೇರ್ ಆಫ್ ಮ್ಯಾಗ್ನೆಟ್ಸ್ ಇರುತ್ತೆ ಇನ್ ಮೋಟಾರ್ ಆ್ಯಂಡ್ ಜನ್ರೇಟರ್. ಆ್ಯಂಡ್ ದೇ ಆರ್ ಯೂಸ್ ಇನ್ ಚಿಲ್ಡ್ರನ್ ಟಾಯ್ಸ್. ಸೊ ಚಿಲ್ಡ್ರನ್ ಟಾಯ್ಸ್ ಯಾವ ಥರ ಅಂದರೆ ಯಾವೊಂದು ಚಿಕ್ಕ ಮಕ್ಕಳು ಆಟ ಆಡ್ತಿರ್ತಾರಲ್ವ, ಸೊ ಅದರಲ್ಲಿ ಹೋಗ್ಬಿಟ್ಟು ಆ ಕೀ ಥರ ಒಂದು ಸಬ್ಸ್ಟೆನ್ಸ್ ಇರುತ್ತೆ, ಅದರೊಳಗೆ ಬಂದು ಒಂದು ಮೋಟಾರ್ ಇರುತ್ತೆ ಆ್ಯಕ್ಚುಲಿ. ಸೊ ಕೆಲವೊಂದು ಟಾಯ್ಸ್ಗಳೆಲ್ಲ ಇವಾಗ ರಿಮೋಟ್ ಕಾರ್ ಅಂತ ಹೇಳ್ತೀವಿ, ಅಥವಾ ನಾರ್ಮಲ್ ಒಂದು ಹಿಂಗೆ ಹಿಂದೆ ಎಳೆದು ಹಿಂಗೆ ಬಿಟ್ಟರೆ ಕಾರ್ ಮುಂದೆ ಹೋಗುತ್ತಲ್ವ, ಸೊ ಆ ಥರ ಆಟ ಸಾಮಾನು ಇರುತ್ತಲ್ವ. ಸೊ ಅದರಲ್ಲಿ ಏನು ಮಾಡಿರ್ತಾರೆ, ಈ ಥರ ಒಂದು ಮ್ಯಾಗ್ನೆಟ್ಸ್ ಕೂಡ ಯೂಸ್ ಮಾಡಿರ್ತಾರೆ. ಮ್ಯಾಗ್ನೆಟ್ಸ್ ಇನ್ ಸೆನ್ಸ್ ಅಗೇನ್ ಅ ಮೋಟಾರ್, ಒಂದು ಯಾವುದೋ ಒಂಥರ ಮೋಟಾರ್ ಯೂಸ್ ಮಾಡಿರ್ತಾರೆ ಅದರಲ್ಲಿ. ಸೊ ಅದಾದಮೇಲೆ ನೆಕ್ಸ್ಟ್ ದೇ ಆರ್ ಯೂಸ್ಡ್ ಇನ್ ಮೆಡಿಕಲ್ ಥೆರಪಿ, MRI ಸ್ಕ್ಯಾನರ್. ಸೊ MRI ಸ್ಕ್ಯಾನರ್ ಅಂದರೆ ಇದಟ್ ಎಮ್ ಸ್ಟ್ಯಾಂಡ್ಸ್ ಫಾರ್ ಮ್ಯಾಗ್ನೆಟ್ಸ್. ಓಕೆನಾ, ಸೊ ಮ್ಯಾಗ್ನೆಟ್ಸ್. ಓಕೆ, ಸೊ ದೇ ಆರ್ ಯೂಸ್ಡ್ ಇನ್ ಮೆಡಿಕಲ್ ಥೆರಪಿ, MRI ಸ್ಕ್ಯಾನರ್. ಓಕೆ, ಸೊ ದೇ ಆರ್ ಯೂಸ್ಡ್ ಇನ್ ರಿಫ್ರಿಜಿರೇಟರ್ ಟು ಲಾಕ್ ಡೋರ್. ಓಕೆ, ಈ ರಿಫ್ರಿಜಿರೇಟರ್ಗಳೆಲ್ಲ ನೋಡಿದ್ರೆ ಆ ಡೋರ್ ಬಂದು ಆಟೋಮೆಟಿಕ್ ಅಂದರೆ ಒಂದು ಸ್ವಲ್ಪ ಹತ್ರ ಹೋಗಿದ ತಕ್ಷಣ ಟೈಟಾಗಿ ಲಾಕ್ ಆಗಿಬಿಡುತ್ತೆ. ದಟ್ ಆ ಥರ ಟೈಟಾಗಿ ಲಾಕ್ ಆಗ್ತಿದೆ ದಟ್ ಬಿಕಾಸ್ ಆಫ್ ದಿ ಅಟ್ರಾಕ್ಷನ್ ಆಫ್ ದಿ ಮ್ಯಾಗ್ನೆಟ್ಸ್. ಆ್ಯಂಡ್ ಲಾಸ್ಟ್ ದೇ ಆರ್ ಯೂಸ್ಡ್ ಇನ್ ಸ್ಟೋರೇಜ್ ಡಿವೈಸ್ ಅಥವಾ ಸ್ಟೋರಿಂಗ್ ಡಿವೈಸ್. ಸೊ ಸ್ಟೋರಿಂಗ್ ಡಿವೈಸ್ ಅಂದರೆ ಲೈಕ್ ಹಾರ್ಡ್ ಡಿಸ್ಕ್. ಓಕೆ, ಸೊ ಹಾರ್ಡ್ ಡಿಸ್ಕ್ ಇರ್ಬೋದು ಅಥವಾ ಮೆಮರಿ ಕಾರ್ಡ್ ಇರ್ಬೋದು. ಓಕೆ, ಸೊ ಮೆಮರಿ ಕಾರ್ಡ್ ಇದೆಲ್ಲ ಬಂದು ಏನು ಸ್ಟೋರಿಂಗ್ ಡಿವೈಸ್ ಅಲ್ವಾ. ಓಕೆ, ಸೊ ಹಾರ್ಡ್ ಡಿಸ್ಕು, ಫ್ಲಾಪಿ ಡಿಸ್ಕು, ಮೆಮರಿ ಕಾರ್ಡ್. ಓಕೆ, ಸೊ ಇದೆಲ್ಲ ಏನು ಅಂದರೆ ಇದರಲ್ಲೆಲ್ಲ ಅವರು ಈ ಮ್ಯಾಗ್ನೆಟ್ಸ್ನ ಯೂಸ್ ಮಾಡಿರ್ತಾರೆ. ದಟ್ ಈಸ್ ವಾಟ್ ಸ್ಟೋರಿಂಗ್ ಡಿವೈಸಸ್. ಓಕೆ, ಸೊ ಇವಾಗ ನೆಕ್ಸ್ಟ್ ಯಾವುದು ಅಂದರೆ, ಸೊ ನೆಕ್ಸ್ಟ್ ಕ್ವಶನ್ ನೀವು ನೋಡಿದ್ರೆ ಇಟ್ ಇಸ್ ವಾಟ್ ಆರ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಮೆನ್ಷನ್ ದೇರ್ ಪ್ರಾಪರ್ಟೀಸ್. ಸೊ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಅಂದರೆ ಏನು? ಓಕೆ, ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಅಂದರೆ ಜನರಲ್ ಆಗಿ ಒಂದು ಮ್ಯಾಗ್ನೆಟ್ ಸುತ್ತಮುತ್ತ ಇಮ್ಯಾಜಿನರಿ ಲೈನ್ಸ್ ಇರುತ್ತಲ್ವಾ, ಸೊ ಅದನ್ನೇ ಅವ್ರು ಏನು ಮಾಡ್ತಾರೆ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತ ಕರೀತಾರೆ. ಓಕೆ, ಸೊ ದೇ ಆರ್ ದ ಇಮ್ಯಾಜಿನರಿ ಲೈನ್ಸ್ ಡ್ರಾನ್ ಟು ವಿಜುವಲೈಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಈಗ ಕೆಳಗೆ ಈ ಡಯಾಗ್ರಾಮ್ ಇದೆಯಲ್ಲ, ಸೊ ಆ ಡಯಾಗ್ರಾಮಲ್ಲಿ ನೀವು ನೋಡ್ಬೋದು. ಓಕೆ, ಸೊ ಫೀಲ್ಡ್ ಲೈನ್ಸ್ ಅಂದರೆ ಒಂದು ಮ್ಯಾಗ್ನೆಟ್ ಕೊಟ್ಟಿದ್ದಾರೆ, ಅದ್ರ ಸುತ್ತಮುತ್ತ ದೇ ಆರ್ ಜಸ್ಟ್ ಡ್ರಾನ್ ಸಮ್ ಲೈನ್ಸ್. ಓಕೆ, ಸೊ ಒಂದು ಸರ್ಕ್ಯುಲರ್ ಅಂದರೆ ಕರ್ವ್ ಶೇಪ್ಡ್ ಲೈನ್ಸ್ ಎಲ್ಲ ಡ್ರಾ ಮಾಡಿದಾರಲ್ಲ, ದಟ್ ಈಸ್ ವಾಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್. ಓಕೆ, ಸೊ ಇವಾಗ ಅದ್ರದ್ದು ಪ್ರಾಪರ್ಟೀಸ್ ಏನು ಅಂತ ನೋಡೋಣ. ಓಕೆ, ಸೊ ಅದ್ರ ಪ್ರಾಪರ್ಟೀಸ್ ನೋಡಿದ್ರೆ ದೇ ಎಮರ್ಜ್ ಫ್ರಮ್ ನಾರ್ತ್ ಪೋಲ್ ಆ್ಯಂಡ್ ಮರ್ಜ್ ಅಟ್ ಸೌತ್ ಪೋಲ್. ಅಂದರೆ ಇನ್ನು ಸಿಂಪಲಾಗಿ ಹೇಳಬೇಕಂದ್ರೆ ದೇ ಸ್ಟಾರ್ಟ್ ಫ್ರಮ್ ನಾರ್ತ್ ಆ್ಯಂಡ್ ಎಂಡ್ ಅಟ್ ಸೌತ್ ಅಂತ. ಸೊ ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ ಅಂದರೆ ಒಂದು ಮ್ಯಾಗ್ನೆಟಿಗೆ 2 ಪೋಲ್ಸ್ ಇರುತ್ತೆ, ಅದರಲ್ಲಿ ನಾರ್ತ್ ಪೋಲಿಂದ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಸೌತ್ ಪೋಲಲ್ಲಿ ಎಂಡ್ ಆಗುತ್ತೆ. ಓಕೆನಾ, ದಟ್ ಈಸ್ ಅ ಡೈರೆಕ್ಷನ್. ಓಕೆ, ಆ್ಯಂಡ್ ದೇ ಫಾರ್ಮ್ ಅ ಕ್ಲೋಸ್ಡ್ ಲೂಪ್. ಓಕೆ, ಸೊ ಇಲ್ಲೇ ನೀವು ನೋಡ್ಬೋದು ಈ ಒಂದು ಇದರಲ್ಲಿ. ಓಕೆ, ಸೊ ಇಲ್ಲಿ ಒಂದು ಕ್ಲೋಸ್ಡ್ ಲೂಪ್ ಇದೆ. ಓಕೆ, ಸೊ ಇಲ್ಲೊಂದು ಕ್ಲೋಸ್ಡ್ ಲೂಪ್ ಇದೆ. ಆ್ಯಂಡ್ ದೆನ್ ದೇ ಡು ನಾಟ್ ಇಂಟರ್ಸೆಕ್ಟ್ ಆರ್ ಕಟ್ ಈಚ್ ಅದರ್. ಸೊ ಇವಾಗ ಏನಂದರೆ ಇವಾಗ ಅಲ್ಲಿ ಏನಂದರೆ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಅಥವಾ ಒಂದು ಲೈನ್ ಬಂದು ಇನ್ನೊಂದು ಲೈನ್ನ ಟಚ್ ಮಾಡಲ್ಲ ಅಥವಾ ಕಟ್ ಕೂಡ ಮಾಡಲ್ಲ. ದೇ ಡು ನಾಟ್ ಇಂಟರ್ಸೆಕ್ಟ್ ಅಂದರೆ ದೇ ಡು ನಾಟ್ ಟಚ್ ಈಚ್ ಅದರ್ ಆ್ಯಂಡ್ ದೇ ಡು ನಾಟ್ ಕಟ್ ಈಚ್ ಅದರ್ ಆಲ್ಸೋ. ಓಕೆ, ಸೊ ಅದಾದಮೇಲೆ ಮೋರ್ ದ ನಂಬರ್ ಆಫ್ ಲೈನ್ಸ್ ಗ್ರೇಟರ್ ದ ನಂಬರ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಇವಾಗ ಒಂದು ಮ್ಯಾಗ್ನೆಟ್ಸ್ಗೆ ಈ ಥರ ಫೀಲ್ಡ್ ಲೈನ್ಸ್ ಜಾಸ್ತಿ ಇದ್ದರೆ ಏನಾಗುತ್ತೆ ಅಂದರೆ ಅದರದ್ದು ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ಜಾಸ್ತಿ ಇರುತ್ತೆ ಅಂತ. ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ಜಾಸ್ತಿ ಇರುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ಅಂದರೆ ಇವಾಗ ಒಂದೊಂದು ಅದ್ರ ಅಂದರೆ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಬಂದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಸೈಜ್ ಆಫ್ ದಿ ಮ್ಯಾಗ್ನೆಟ್. ಸೊ ಮ್ಯಾಗ್ನೆಟ್ ಚಿಕ್ಕದಾಗಿದ್ದರೆ ಅದ್ರದ್ದು ಫೀಲ್ಡ್ ಬಂದು ಕಡಿಮೆ ಇರುತ್ತೆ. ಮ್ಯಾಗ್ನೆಟಿಕ್ ದೊಡ್ಡದಾದಿಂದ್ರೆ ಅದ್ರ ಫೀಲ್ಡ್ ದಟ್ ಈಸ್ ಅದ್ರ ಫೀಲ್ಡ್ ಸ್ಟ್ರೆಂತ್ ಬಂದು ಜಾಸ್ತಿ ಇರುತ್ತೆ. ಸೊ ಅದನ್ನೇ ಅವ್ರು ಹೇಳ್ತಿರೋದು ಮೋರ್ ದ ನಂಬರ್ ಆಫ್ ಲೈನ್ಸ್ ಗ್ರೇಟರ್ ದ ನಂಬರ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಇವಾಗ
ಇವಾಗ ಆಚೆ ನೋಡಿದ್ವಿ ನಾರ್ತಿಂದ ಸೌತ್ಗೆ ಹೋಗ್ತಿರೋದು. ಬಟ್ ಮ್ಯಾಗ್ನೆಟ್ ಒಳಗೆ ಯಾವ ಥರ ಇರುತ್ತೆ ಅಂದರೆ, ಮ್ಯಾಗ್ನೆಟ್ ಒಳಗೆ ಬಂದು ಸೌತ್ ಇಂದ ನಾರ್ತ್ಗೆ ಹೋಗುತ್ತೆ. ದಟ್ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಟ್ರಾವೆಲ್ಸ್ ಫ್ರಮ್ ಸೌತ್ ಟು ನಾರ್ತ್ ಇನ್ಸೈಡ್. ಓಕೆ, ಈ ಒಳಗೆ ಮ್ಯಾಗ್ನೆಟ್ ಒಳಗೆ ಬಂದು ಸೌತ್ ಇಂದ ನಾರ್ತ್ಗೆ ಹೋಗುತ್ತೆ. ಮ್ಯಾಗ್ನೆಟ್ ಆಚೆ ಬಂದು ನಾರ್ತ್ ಇಂದ ಸೌತ್ಗೆ ಹೋಗುತ್ತೆ, ಜಸ್ಟ್ ಲೈಕ್ ಅ ಲೂಪ್ ಥರ. ಓಕೆನಾ? ಸೊ ಒಂದು ಲೂಪ್ ಥರ ಇರುತ್ತೆ ನೋಡಿ. ಇಲ್ಲೇ ನಿಮಗೆ 3 ಪಾಯಿಂಟ್ಸ್ ಸಿಗ್ಬೋದು ಇದರಲ್ಲಿ. ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಸ್ಟಾರ್ಟ್ಸ್ ಫ್ರಮ್ ನಾರ್ತ್ ಪೋಲ್ ಟು ಸೌತ್ ಪೋಲು ಆ್ಯಂಡ್ ಔಟ್ಸೈಡ್ ದಿ ಮ್ಯಾಗ್ನೆಟ್. ಇನ್ಸೈಡ್ ದಿ ಮ್ಯಾಗ್ನೆಟ್ ಇಟ್ ಮೂವ್ಸ್ ಫ್ರಮ್ ಸೌತ್ ಟು ನಾರ್ತ್. ಸೊ ಅದನ್ನು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಒಂದು ಲೂಪ್. ಸೊ ಅದನ್ನು ಇನ್ನೊಂದು ಪಾಯಿಂಟಾಗಿ ನೀವು ಬರಿಬೋದು, ದೇ ಫಾರ್ಮ್ ಕ್ಲೋಸ್ಡ್ ಲೂಪ್ ಅಂತ. ಆ್ಯಂಡ್ ನೆಕ್ಸ್ಟ್ ಏನಂದರೆ, ಮ್ಯಾಗ್ನೆಟಿಕ್ ಮೋನೋಪೋಲ್ ಡಸ್ ನಾಟ್ ಎಕ್ಸಿಸ್ಟ್. ಸೊ ಮೋನೋಪೋಲ್ ಅಂದರೆ ಏನು ಅಂದರೆ ಸಿಂಗಲ್ ಪೋಲ್. ಓಕೆನಾ? ಸೊ ಮ್ಯಾಗ್ನೆಟ್ಸ್ನ ನೀವು ಇವಾಗ ಇಲ್ಲಿ ಒಂದು ಮ್ಯಾಗ್ನೆಟ್ ಇದೆ ಅಂತ ಅಂದ್ಕೊಳ್ಳಿ, ಅದನ್ನು ನಾನು ಕಟ್ ಮಾಡಿದ್ರೆ ಏನಾಗುತ್ತೆ? ಓಕೆ, ಸೊ ಇವಾಗ ಆ ಮ್ಯಾಗ್ನೆಟ್ನ ನಾನು ಏನು ಮಾಡ್ತೀನಿ ಅಂದರೆ ಕಟ್ ಮಾಡ್ತೀನಿ. ಸೊ ಇವಾಗ ಇದೊಂದು ಮ್ಯಾಗ್ನೆಟ್ ಅಂತ ಅಂದ್ಕೊಳ್ಳಿ. ಸೊ ಇದು ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್. ಇವಾಗ ಇದನ್ನು ನಾನು ಕಟ್ ಮಾಡಿದ್ರೆ ಅವಾಗ ಏನಾಗುತ್ತೆ ಅಂದರೆ ಈ ಮ್ಯಾಗ್ನೆಟ್, ಓಕೆ, ಸೊ ಈ ಮ್ಯಾಗ್ನೆಟ್ ಇಲ್ಲೊಂದು ಭಾಗ ಬರುತ್ತೆ ಮತ್ತು ಇಲ್ಲೊಂದು ಭಾಗ ಬರುತ್ತಲ್ವಾ. ಸೊ 2 ಭಾಗದಲ್ಲಿ ಅಗೇನ್ ಐ ವಿಲ್ ಗೆಟ್ ನಾರ್ತ್ ಸೌತ್ ಆ್ಯಂಡ್ ನಾರ್ತ್ ಸೌತ್ ಅಂತ ಈ ಥರ ಬರುತ್ತೆ. ಐ ವಿಲ್ ನಾಟ್ ಗೆಟ್ ನಾರ್ತ್ ಪೋಲ್ ಸಪ್ರೇಟ್ಲಿ, ಸೌತ್ ಪೋಲ್ ಸಪ್ರೇಟ್ಲಿ. ನಾನು ಈ ಮ್ಯಾಗ್ನೆಟ್ಸ್ ನಾನು ಎಷ್ಟೇ ಡಿವೈಡ್ ಮಾಡಿದ್ರೂ ಕೂಡ ಅಗೇನ್ ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ ಬಂದೇ ಬರುತ್ತೆ. ಅದರಿಂದಾನೇ ಇದನ್ನು ಏನಂತ ಕರೀತಾರೆ, ಅದರಿಂದ ಇದನ್ನು ಏನು ಹೇಳ್ತಾರೆ, ಮ್ಯಾಗ್ನೆಟಿಕ್ ಮೋನೋಪೋಲ್ ಡಸ್ ನಾಟ್ ಎಕ್ಸಿಸ್ಟ್. ಮೋನೋಪೋಲ್ ಅಂದರೆ ಸಿಂಗಲ್ ಪೋಲ್ ಎಕ್ಸಿಸ್ಟ್ ಆಗಲ್ಲ. ಸೊ ಲಾಸ್ಟ್ ಪಾಯಿಂಟ್ ಏನು, ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಕ್ಯಾನ್ ಬಿ ನೋನ್ ಬೈ ಡ್ರಾಯಿಂಗ್ ಟ್ಯಾಂಜೆಂಟ್. ಓಕೆ, ಸೊ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಯಾವ ಥರ ಇದೆ ಅಂತ ಕಂಡುಹಿಡಿಬೇಕಂದ್ರೆ ನಾವು ಏನು ಮಾಡ್ಬೋದು, ಒಂದು ಸರ್ಟನ್ ಪಾಯಿಂಟಿಂದ ನಾವು ಟ್ಯಾಂಜೆಂಟ್ಸ್ನ ಡ್ರಾ ಮಾಡ್ಬೋದು. ಅಫ್ಕೋರ್ಸ್ ಟ್ಯಾಂಜೆಂಟ್ಸ್ ಅಂದರೆ ಏನು, ಲೈನ್. ಓಕೆ, ಒಂದು ನಾರ್ಮಲ್ ಒಂದು ಲೈನ್ ಎಲ್ಲಿಗೋ ಹೋಗ್ತಿದೆ. ಓಕೆ, ಸೊ ಒಂದು ಲೈನ್ ಬಂದು ಎಲ್ಲಿಗೋ ಹೋಗ್ತಿದೆ, ಜಸ್ಟ್ ಟಚ್ ಮಾಡ್ಕೊಂಡು ಎಲ್ಲೋ ಹೋಗ್ತಿದೆ. ಓಕೆ, ದಟ್ ಈಸ್ ವಾಟ್ ದಿ ಟ್ಯಾಂಜೆಂಟ್ಸ್ ಅಂದರೆ. ಓಕೆನಾ? ಸೊ ಇವಾಗ ನೆಕ್ಸ್ಟ್ ಕ್ವಶನ್ ಏನು, ಓಕೆ, ಸೊ ಇವಾಗ ಇಲ್ಲಿ ನಾವೇನು ನೋಡಿದ್ವಿ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂದರೆ ಏನು ಮತ್ತು ಅದರದ್ದು ಪ್ರಾಪರ್ಟೀಸ್ನ ನೋಡಿದ್ವಿ ಅಲ್ವಾ. ಸೊ ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ನೆಕ್ಸ್ಟ್ ಇಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಅಂತಲೂ ಹೇಳ್ಬೋದು. ಓಕೆ, ಡ್ರಾ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಬಿಟ್ವೀನ್ ಲೈಕ್ ಪೋಲ್ ಆ್ಯಂಡ್ ಅನ್ಲೈಕ್ ಪೋಲ್. ಸೊ ಇದರಲ್ಲಿ ಕ್ವಶನ್ ಯಾವ ಥರ ಬರುತ್ತೆ ಅಂದರೆ, ಅವರು ಡಯಾಗ್ರಾಮ್ ಕೊಟ್ಬಿಟ್ಟು, ಓಕೆನಾ, ಸೊ ಡಯಾಗ್ರಾಮ್ ಕೊಟ್ಬಿಟ್ಟು ಕ್ವಶನ್ಸ್ ಕೇಳ್ತಾರೆ. ಅಂದರೆ ಲೈಕ್ ಪೋಲ್ ಬಂದು ಯಾವ ಥರ ನೇಚರ್ ಇರುತ್ತೆ, ಅನ್ಲೈಕ್ ಪೋಲ್ ಬಂದು ಯಾವ ಥರ ನೇಚರ್ ಇರುತ್ತೆ ಅಂತ. ಸೊ ಲೈಕ್ ಪೋಲ್ ಅಂದರೆ ಏನು, ಸೇಮ್. ಲೈಕ್ ಅಂದ್ರೆ ಏನು, ಸೇಮ್, ಒಂದೇ ಥರ ಇರೋದು. ಓಕೆನಾ? ಸೊ ಒಂದೇ ಥರ ಯೋಚನೆ ಮಾಡೋದಾಗಿರಲಿ, ದೇ ಆರ್ ಅಲೈಕ್. ಓಕೆನಾ? ಸೊ ಲೈಕ್ ಅಂದರೆ ಒಂದೇ ಥರ ಇರೋದು. ಇವಾಗ ಇಲ್ಲಿ ನಾರ್ತ್ ಮತ್ತು ನಾರ್ತ್ ಅಂದರೆ ಇದು, ಸೊ ಇಲ್ಲಿ ಇವಾಗ ಇದೆಯಲ್ವಾ, ಸೊ ಇಲ್ಲಿ ನಾರ್ತ್ ಮತ್ತು ನಾರ್ತ್ ಇದೆಯಲ್ಲ, ಇದು ಬಂದು ಏನಾಗುತ್ತೆ, ಲೈಕ್ ಪೋಲ್. ಅಂದರೆ ಇಬ್ಬರು ಒಂದೇನೆ, ಈ ಕಡೆನೂ ನಾರ್ತ್ ಇದೆ, ಈ ಕಡೆನೂ ನಾರ್ತ್ ಇದೆ. ಸೊ ನಾರ್ತ್ ಪೋಲ್ ನಾನು ಹತ್ರ ತೊಗೊಂಬಂದಾಗ ಏನಾಗುತ್ತೆ ಅಂದರೆ ಅವರು ಅಂಟ್ಕೊಳ್ಳಲ್ಲ, ದೇ ವಿಲ್ ನಾಟ್ ಅಟ್ರ್ಯಾಕ್ಟ್, ದೇ ವಿಲ್ ಪುಷ್ ಈಚ್ ಅದರ್. ಅಂದರೆ ಇಬ್ಬರನ್ನು ತಳ್ತಾ ಇರ್ತಾರೆ, ಯಾರು ದೊಡ್ಡವರು ಅಂತ. ನಾರ್ತ್ ಪೋಲ್ ಬಂದಾಗ ಯಾರು ದೊಡ್ಡವರು ಅಂತ ಏನು ಮಾಡ್ತಾರೆ, ದೇ ವಿಲ್ ಜಸ್ಟ್ ಪುಷ್ ಈಚ್ ಅದರ್. ಆದರೆ ಇಲ್ಲಿ, ಓಕೆ, ಸೊ ಇಲ್ಲಿ ಸೆಕೆಂಡ್ ಇದರಲ್ಲಿ ನೋಡಿದ್ರೆ ನಾರ್ತ್ ಮತ್ತು ಸೌತ್, ದಟ್ ಈಸ್ ಏನು, ನಾರ್ತ್ ಮತ್ತು ಸೌತಲ್ಲಿ ನೀವು ನೋಡಿದ್ರೆ ಇಲ್ಲಿ ಏನಾಗ್ತಿದೆ ಅಂದರೆ, ಇಲ್ಲಿ ಬಂದು ನಾರ್ತ್ ಮತ್ತು ಸೌತ್ ಅಂದರೆ ಬೇರೆ ಬೇರೆ, ಅಂದರೆ ಅನ್ಲೈಕ್ ಅಂತ ಹೇಳ್ತಾರೆ ಅದನ್ನು. ಸೊ ಅನ್ಲೈಕ್ ಅಂದರೆ ಬೇರೆ ಬೇರೆ ಇರೋದು. ಸೊ ನಾರ್ತ್ ಮತ್ತು ಸೌತ್, ವೆನೆವರ್ ನಾರ್ತ್ ಮತ್ತು ಸೌತ್ ಬಂದಾಗ ಏನಾಗುತ್ತೆ ಅಂದರೆ ಅವರು ಅಟ್ರ್ಯಾಕ್ಟ್ ಆಗ್ತಾರೆ. ಸೊ ದೇ ವಿಲ್ ಅಟ್ರ್ಯಾಕ್ಟ್ ಈಚ್ ಅದರ್. ಸೊ ಆಗ ಅಲ್ಲಿ ಫೀಲ್ಡ್ ಲೈನ್ಸ್ ಕೂಡ ನೋಡಿ ಸೇಮ್ ಪ್ರೀವಿಯಸ್ ಪ್ರಾಪರ್ಟೀಸಲ್ಲಿ ನಾರ್ತಿಂದ ಸೌತ್ಗೆ ಹೋಗುತ್ತೆ ಅಂತ ತಾನೇ ಇದ್ದಿದ್ದು ದ ಫೀಲ್ಡ್ ಲೈನ್ಸ್. ಇವಾಗ ಇಲ್ಲಿ ಕೂಡ ನೋಡಿ, ಇಟ್ ಈಸ್ ಗೋಯಿಂಗ್ ಫ್ರಮ್ ನಾರ್ತ್ ಟು ಸೌತ್. ಓಕೆ, ಸೊ ನಾರ್ತಿಂದ ಸೌತ್ಗೆ ಹೋಗ್ತಿದ್ದಾರೆ. ಓಕೆನಾ? ಸೊ ದಿಸ್ ಇಸ್ ಒನ್ ಕೈಂಡ್ ಆಫ್ ಕ್ವಶನ್ ದೇ ಮೇ ಆಸ್ಕ್. ಅದು 1 ಮಾರ್ಕ್ ಕ್ವಶನ್ ಆಗಿ ಕೇಳ್ಬೋದು ಅಥವಾ 2 ಮಾರ್ಕ್ ಕ್ವಶನ್ ಆಗಿ ಕೂಡ ಕೇಳ್ಬೋದು. ಸೊ ಈ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್ ಬಂದು ಯಾವ ಥರ ಇರುತ್ತೆ ಅಂದರೆ, ಅವರು ಒಂದು ಡಯಾಗ್ರಾಮ್ ಕೊಡ್ತಾರೆ, ಆ ಡಯಾಗ್ರಾಮ್ ಕೊಟ್ಬಿಟ್ಟು ಅದರಲ್ಲಿ ಕ್ವಶನ್ಸ್ನ ಕೇಳ್ತಾರೆ. ಸೊ ನೆಕ್ಸ್ಟ್ ಯಾವುದು ಅಂದರೆ ತುಂಬ ಇಂಪಾರ್ಟೆಂಟ್ ಆ್ಯಕ್ಚುಲಿ. ನೆಕ್ಸ್ಟ್ 3 ಕ್ವಶನ್ಸ್ ಬಂದು ತುಂಬ ಇಂಪಾರ್ಟೆಂಟು. ಓಕೆ, ಸೊ ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್. ಓಕೆ, ಸೊ ಈ ರೈಟ್ ಹ್ಯಾಂಡ್ ರೂಲ್, ಲೆಫ್ಟ್ ಹ್ಯಾಂಡ್ ರೂಲ್ ಮತ್ತು ರೈಟ್ ಹ್ಯಾಂಡ್ ಥಂಬ್ ರೂಲ್, ಇದು 3ರಲ್ಲಿ ಒಂದು ಕ್ವಶನ್ ಪಕ್ಕಾ ಕೇಳ್ತಾರೆ. ಈ 3ರಲ್ಲಿ ಒಂದು ಕ್ವಶನ್ ಪಕ್ಕಾ ಕೇಳ್ತಾರೆ. ಓಕೆನಾ? ಸೊ ಅದಕ್ಕೆ ನೀವು ಯಾವ ಥರ ಎಕ್ಸ್ಪ್ಲೈನ್ ಮಾಡ್ಬೋದು. ಓಕೆ, ಸೊ ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್. ಸೊ ನಿಮ್ಮ ರೈಟ್ ಹ್ಯಾಂಡ್ ತಗೊಳ್ಳಿ, ಅದರಲ್ಲಿ ಫಸ್ಟು 3 ಬೆರಳು ಅಂದರೆ ಥಂಬ್, 4 ಫಿಂಗರ್, ಮಿಡಲ್ ಫಿಂಗರ್. ಓಕೆ,
ಸೊ ಹೆಂಗಂದರೆ ತಮ್ಮ, ಮಿಡಲ್ ಫಿಂಗರ್, ಫೋರ್ ಫಿಂಗರ್, ಈ 3 ಫಿಂಗರ್ನ ಏನು ಮಾಡ್ತೀರಾ ಅಂದರೆ ಅದು ಸ್ಟ್ರೆಚ್ ಮಾಡ್ಕೊಳ್ಳಿ. ಸ್ಟ್ರೆಚ್ ಹೆಂಗಂದರೆ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್. ಸೊ ಏನಿದು ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಅಂದರೆ ಒಂದು ಫಿಂಗರ್ಗೂ ಮತ್ತು ಇನ್ನೊಂದು ಫಿಂಗರ್ಗೂ ಎಷ್ಟು ಡಿಗ್ರಿ ಇರಬೇಕಂದ್ರೆ 90 ಡಿಗ್ರಿ ಇರಬೇಕಂದ್ರೆ ಎಲ್ ಶೇಪ್ ಇರಬೇಕು. ಒಂದು ಫಿಂಗರಿಂದ ಇನ್ನೊಂದು ಫಿಂಗರು ಅಂದರೆ ಇಲ್ಲಿ 3 ಇದೆಯಲ್ವಾ, ಅಂದರೆ ಯಾವುದು ತಮ್, ಮಿಡಲ್ ಮತ್ತು ಫೋರ್ ಫಿಂಗರ್ ಅಥವಾ ಇಂಡೆಕ್ಸ್ ಫಿಂಗರ್. ಓಕೆನಾ. ಸೊ ಇಂಡೆಕ್ಸ್ ಫಿಂಗರ್ ಅಂದರೆ ಇವಾಗ ಯಾರಿಗಾದ್ರೂ ಏನಾದರೂ ಹೇಳಬೇಕಂದ್ರೆ ಅವರು ಪಾಯಿಂಟ್ ಮಾಡ್ತೀರಲ್ವಾ. ಸೊ ಪಾಯಿಂಟ್ ಮಾಡುವಾಗ ನೀವು ಯಾವ ಬೆರಳನ್ನ ಯೂಸ್ ಮಾಡ್ತೀರಾ ಅದನ್ನೇ ಅವರು ಇಂಡೆಕ್ಸ್ ಫಿಂಗರ್ ಅಥವಾ ಫೋರ್ ಫಿಂಗರ್ ಅಂತ ಹೇಳ್ತಾರೆ. ಓಕೆನಾ. ಸೊ ಅದು ಮೂರನ್ನು ನೀವೇನು ಮಾಡಬೇಕಂದ್ರೆ ಎಲ್ ಶೇಪಲ್ಲಿ ಇಟ್ಕೋಬೇಕು. 3 ಫಿಂಗರ್ನು ಅಂದರೆ ನೀವು ಯಾವ 2 ಫಿಂಗರ್ ತೊಗೊಂಡ್ರು ಕೂಡ ಅದು ಎಲ್ ಶೇಪಲ್ಲಿ ಇರಬೇಕು. ಅದನ್ನೇ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್. ಓಕೆನಾ. ಸೊ ಇವಾಗ ಇಲ್ಲೇನು, ಇನ್ ಯೋರ್ ರೈಟ್ ಹ್ಯಾಂಡ್ ಹೋಲ್ಡ್ ದ ತಮ್, ಮಿಡಲ್ ಫಿಂಗರ್ ಆ್ಯಂಡ್ ಇಂಡೆಕ್ಸ್ ಫಿಂಗರ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಆಗಿ ಇಟ್ಕೋಬೇಕು. ಸೊ ಅದರ ಏನಾಗುತ್ತೆ ಅಂದರೆ ಈ 3 ಫಿಂಗರ್ ಏನಕ್ಕೆ ನಾನು ಸ್ಟ್ರೆಚ್ ಮಾಡಿ ಇಟ್ಕೋಬೇಕು, ಅದು 3 ಏನು ಹೇಳ್ತಿದೆ ನನಗೆ. ಓಕೆ. ಸೊ ಫಸ್ಟ್ ಬಂದು ತಮ್. ಓಕೆ. ಸೊ ತಮ್ ಇಂಡಿಕೇಟ್ಸ್ ದ ಡೈರೆಕ್ಷನ್ ಆಫ್ ಫೋರ್ಸ್. ಓಕೆ. ಸೊ ಡೈರೆಕ್ಷನ್ ಆಫ್ ಫೋರ್ಸ್ ಅಂದರೆ ಯಾವುದ್ರದ್ದು ಫೋರ್ಸು, ಮೇ ಬಿ ಏನೋ ಒಂದು ಆಬ್ಜೆಕ್ಟದು ಬಂದು ಫೋರ್ಸ್ನ ಎಕ್ಸರ್ಟ್ ಮಾಡೋದು, ದಟ್ ಈಸ್ ವಾಟ್ ತಮ್. ಆ್ಯಂಡ್ ಎರಡನೇದೇನು, ಇಂಡೆಕ್ಸ್ ಫಿಂಗರ್ ಅಥವಾ ಫೋರ್ ಫಿಂಗರ್. ಸೊ ಫೋರ್ ಫಿಂಗರ್ ಇಂಡಿಕೇಟ್ಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಎಲ್ಲಿಂದ ಎಲ್ಲಿ ಹೋಗುತ್ತೆ ಅಂತ ಪ್ರೀವಿಯಸ್ ಇದರಲ್ಲಿ ನೋಡಿದ್ವಿ ಅಲ್ವಾ. ಸೊ ನಾರ್ತಿಂದ ಸೌತ್ಗೆ ಹೋಗುತ್ತೆ. ಇಲ್ಲಿ ಆ ಡೈರೆಕ್ಷನ್ ಯಾವ ಕಡೆ ಇದೆ ಅಂತ ಕಂಡುಹಿಡಿಯೋಕ್ಕೆ ಅಥವಾ ಐಡೆಂಟಿಫೈ ಮಾಡೋಕ್ಕೆ ಅಥವಾ ಇಂಡಿಕೇಟ್ ಮಾಡೋಕ್ಕೆ ನಾವು ಯಾವ ಫಿಂಗರ್ ಯೂಸ್ ಮಾಡ್ತೀವಿ, ಫೋರ್ ಫಿಂಗರ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಲಾಸ್ಟ್ ಮಿಡಲ್ ಫಿಂಗರ್. ಸೊ ಮಿಡಲ್ ಫಿಂಗರ್ ಏನು ಮಾಡ್ತಿದ್ರೆ ಇಟ್ ಇಂಡಿಕೇಟ್ಸ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಓಕೆ. ಸೊ ಮಿಡಲ್ ಫಿಂಗರ್ ಏನು ಇಂಡಿಕೇಟ್ ಮಾಡ್ತಿದೆ, ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಸೊ 3 ಫಿಂಗರ್ಸ್, ಒಂದು ತಮ್, ಫೋರ್ ಫಿಂಗರ್, ಮಿಡಲ್ ಫಿಂಗರ್. ಸೊ ಈ 3 ಫಿಂಗರ್ ಏನು ಇಂಡಿಕೇಟ್ ಮಾಡ್ತಿದೆ, ತಮ್ ಇಂಡಿಕೇಟ್ಸ್ ದ ಡೈರೆಕ್ಷನ್ ಆಫ್ ಫೋರ್ಸ್, ಫೋರ್ ಫಿಂಗರ್ ಇಂಡಿಕೇಟ್ಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ. ಸೊ ಇನ್ನೊಂದು ಥರನೇ ಇದನ್ನು ನೆನ್ಪಿಟ್ಕೋಬೋದು, ಜಸ್ಟ್ ಲೈಕ್ ಫಾದರ್, ಮದರ್, ಚೈಲ್ಡ್. ಓಕೆ. ಸೊ ಫಾದರ್, ಮದರ್, ಚೈಲ್ಡ್ ಅಂತ. ಸೊ ಹೆಂಗೆ ಡೈರೆಕ್ಷನ್ ಆಫ್ ಫೋರ್ಸು, ಸೊ ಎಫ್, ಫೋರ್ಸ್ ಅಂದರೆ ಫಾದರು. ಓಕೆನಾ. ಸೊ ಡೈರೆಕ್ಷನ್ ಆಫ್ ಫೋರ್ಸ್ ಎಫ್ ಅಂದರೆ ಫಾದರು. ಆಮೇಲೆ ಮದರ್. ಓಕೆ. ಸೊ ಮದರ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಈ ಮ್ಯಾಗ್ನೆಟಿಕ್ ಫೀಲ್ಡ್, ಸೊ ಎಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಮದರ್. ಓಕೆನಾ. ಆಮೇಲೆ ಎಲೆಕ್ಟ್ರಿಕ್ ಕರೆಂಟ್, ಸೊ ಕರೆಂಟ್ ಅಂತ ನೆನ್ಪಿಟ್ಕೊಳ್ಳಿ. ಸೊ ಕರೆಂಟ್ ಚೈಲ್ಡ್. ಓಕೆ. ಸೊ ಸಿ. ಸೊ ಫಾದರ್, ಮದರ್, ಚೈಲ್ಡ್. ಸೊ ಫಾದರ್ ಎಫ್ ಒಂದು ಫೋರ್ಸು, ಮದರ್ ಎಮ್ ಬಂದು ಮ್ಯಾಗ್ನೆಟಿಕ್ ಫೀಲ್ಡ್, ಆ್ಯಂಡ್ ಸಿ ಚೈಲ್ಡ್ ಬಂದು ಕರೆಂಟ್. ಓಕೆ. ಸೊ ಇವಾಗ ನೆಕ್ಸ್ಟ್ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. ಓಕೆ. ಸೊ ರೈಟ್ ಹ್ಯಾಂಡ್ ರೂಲ್ ಆಯ್ತಲ್ವಾ. ಸೊ ರೈಟ್ ಹ್ಯಾಂಡ್ ರೂಲ್ ಆದಮೇಲೆ ನೆಕ್ಸ್ಟ್ ಬಂದು ಲೆಫ್ಟ್ ಹ್ಯಾಂಡ್ ರೂಲ್. ಸೊ ಲೆಫ್ಟ್ ಹ್ಯಾಂಡ್ ರೂಲ್ ಕೂಡ ಅದೇ ಥರನೇ, ಆದರೆ ಏನು ಮಾಡ್ತೀವಿ ಅಂದರೆ ನೀವು ಲೆಫ್ಟ್ ಹ್ಯಾಂಡ್ನ ಯೂಸ್ ಮಾಡ್ತೀರಾ. ಓಕೆ. ಸೊ ನೀವಿಲ್ಲಿ ಲೆಫ್ಟ್ ಹ್ಯಾಂಡ್ನ ಯೂಸ್ ಮಾಡ್ತೀರಾ, ಅಷ್ಟೇ ವ್ಯತ್ಯಾಸ. ರೈಟ್ ಹ್ಯಾಂಡ್ಗೂ ಲೆಫ್ಟ್ ಹ್ಯಾಂಡ್ಗೂ ಏನಂದರೆ ಜಸ್ಟ್ ಹ್ಯಾಂಡ್ ಮಾತ್ರ ಡಿಫರ್ ಆಗುತ್ತೆ, ಬಟ್ ದ ಫಂಕ್ಷನ್ಸ್ ಅಥವಾ ಒಂದೊಂದು ಫಿಂಗರ್ ಪಾಯಿಂಟ್ ಮಾಡ್ತವಲ್ಲ ಅದೆಲ್ಲ ಬಂದು ಸೇಮ್ ಇರುತ್ತೆ. ಓಕೆ. ಸೊ ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. ಓಕೆ. ಸೊ ಇಲ್ಲಿ ಏನು ಮಾಡ್ತೀವಿ, ಸೊ ತಮ್, ಫೋರ್ ಫಿಂಗರ್, ಮಿಡಲ್ ಫಿಂಗರ್ನ ಏನು ಮಾಡ್ತಿದ್ದೀವಿ, ಸ್ಟ್ರೆಚ್ ಮಾಡ್ತೀವಿ. ಯಾವ ಥರ, ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್, ಸಚ್ ದಟ್ ತಮ್ ಇಂಡಿಕೇಟ್ಸ್ ದ ಏನು, ಎಫ್ ಫಾದರ್, ಫಾದರ್ ಅಂದರೆ ಫೋರ್ಸ್. ನೆಕ್ಸ್ಟ್ ಫೋರ್ ಫಿಂಗರ್ ಇಂಡಿಕೇಟ್ಸ್ ದ ಯಾರು, ಮದರ್. ಸೊ ಮದರ್ ಅಂದರೆ ಯಾವುದು, ಮ್ಯಾಗ್ನೆಟಿಕ್ ಫೀಲ್ಡ್, ಮದರ್ ಎಮ್. ಓಕೆ. ಆ್ಯಂಡ್ ಮಿಡಲ್ ಫಿಂಗರ್ ಚೈಲ್ಡ್. ಸೊ ಚೈಲ್ಡ್ ಯಾರಿಲ್ಲಿ, ಕರೆಂಟ್. ಸೊ ಸಿ ಕರೆಂಟ್, ಚೈಲ್ಡ್ ಕರೆಂಟ್. ಓಕೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಯಾವುದು ಅಂದರೆ ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ರೈಟ್ ಆ್ಯಂಡ್ ತಮ್ ರೂಲ್. ಸೊ ಈ ರೈಟ್ ಆ್ಯಂಡ್ ತಮ್ ರೂಲ್ ಏನು ಹೇಳ್ತಿದೆ ಅಂದರೆ ಇಟ್ಸ್ ತುಂಬ ಸಿಂಪಲ್ ಇದು. ಓಕೆ. ಇಟ್ ಸ್ಟೇಟ್ಸ್ ದಟ್ ವೆನ್ ಅ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಈಸ್ ಹೋಲ್ಡ್ ಇನ್ ಯೋರ್ ರೈಟ್ ಹ್ಯಾಂಡ್. ಓಕೆ. ಸೊ ಯಾವುದೋ ಒಂದು ಕಡ್ಡಿನ ಕೈಯಲ್ಲಿ ಇಟ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ. ಓಕೆನಾ. ಸೊ ಇಲ್ಲಿ ಕಂಡಕ್ಟರ್ ಕ್ಯಾರಿಂಗ್ ಕರೆಂಟ್ ಅಥವಾ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಅಂತ ಹೇಳಿದೆ ಅಲ್ವಾ. ಸೊ ಅದನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡಿರೋ ಥರ ಇಟ್ಕೋಬೋದು. ಓಕೆ. ಸೊ ಅದು ಯಾವ ಥರ ಅಂದರೆ ಇಲ್ಲಿ ಏನಾಗ್ತಿದೆ ಅಂದರೆ ದ ತಮ್. ಓಕೆನಾ. ಸೊ ಇವಾಗ ತಮ್ ಇದೆಯಲ್ವ, ಅದೊಂದು ಮೇಲ್ಗಡೆ ಪಾಯಿಂಟ್ ಮಾಡುತ್ತಿಲ್ವಾ, ಆ ತಮ್ ಏನು ಇಂಡಿಕೇಟ್ ಮಾಡ್ತಿದೆ ಅಂದರೆ ಡೈರೆಕ್ಷನ್ ಆಫ್ ದಿ ಕರೆಂಟ್. ಓಕೆ. ಆ ತಮ್ ಏನು ಇಂಡಿಕೇಟ್ ಮಾಡ್ತಿದೆ, ಡೈರೆಕ್ಷನ್ ಆಫ್ ದಿ ಕರೆಂಟ್. ಆಮೇಲೆ ಇನ್ನು ಮಿಕ್ಕಿದ ಬೆರಳೆಲ್ಲ ನಾವು ಕ್ಲೋಸ್ ಮಾಡಿರ್ತೀವಲ್ಲ, ಅಂದರೆ ಮುಚ್ಕೊಂಡಿರ್ತೀವಲ್ಲ, ಇಲ್ಲಿ ಕ್ಲೋಸ್ ಮಾಡಿಟ್ಟಿರ್ತೀರಲ್ವ, ಆ ಫಿಂಗರ್ಸ್ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಡೈರೆಕ್ಷನ್ ಆಫ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್. ಆ ಫಿಂಗರ್ ಯಾವ ಒಂದು ಡೈರೆಕ್ಷನಲ್ಲಿ ಅಂದರೆ
ನಮ್ಮ ಕೈಯಲ್ಲಿರೋ ಉಗುರು ಇದೆಯಲ್ವಾ, ಅದು ಯಾವ ಕಡೆ ಪಾಯಿಂಟ್ ಮಾಡ್ತಿದೆಯೋ ಆ ಡೈರೆಕ್ಷನಲ್ಲಿ ಕರೆಂಟು, ಆ ಡೈರೆಕ್ಷನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡು ಇದೆ ಅಂತ. ಸೊ ತಮ್ಮ ಏನು ಇಂಡಿಕೇಟ್ ಮಾಡ್ತಿದೆ, ಡೈರೆಕ್ಷನ್ ಆಫ್ ಕರೆಂಟು. ಮತ್ತು ಮಿಕ್ಕಿದ ಬೆರಳು ಏನು ಮಾಡ್ತಿದೆ ಅಂದರೆ, ಇಟ್ ಶೋಸ್ ದಿ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ. ಓಕೆನಾ? ಸೊ ಇವಾಗ ನೆಕ್ಸ್ಟ್ ಕ್ವಶನು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಏನು ಅಂದರೆ, ವಾಟ್ ಈಸ್ ಆನ್ ಎಲೆಕ್ಟ್ರಿಕ್ ಮೋಟಾರ್? ಸೊ ವಾಟ್ ಈಸ್ ಆನ್ ಎಲೆಕ್ಟ್ರಿಕ್ ಮೋಟಾರ್? ಮೆನ್ಷನ್ ಇಟ್ಸ್ ವರ್ಕಿಂಗ್ ಪ್ರಿನ್ಸಿಪಲ್ ವಿತ್ ನೀಟ್ ಡಯಾಗ್ರಾಮ್. ಸೊ ಮೆನ್ಷನ್ ಇಟ್ಸ್ ವರ್ಕಿಂಗ್ ಪ್ರಿನ್ಸಿಪಲ್ ವಿತ್ ನೀಟ್ ಡಯಾಗ್ರಾಮ್ ಅಂತ ಕೇಳಿದ್ದಾರೆ. ಓಕೆನಾ? ಸೊ ಇದರಲ್ಲೇನು ಎಲೆಕ್ಟ್ರಿಕ್ ಮೋಟಾರ್. ಸೊ ಮೋಟಾರ್ ಅಂದರೆ ಏನು? ಸೊ ಮೋಟಾರ್ ಅಂದರೆ ಏನು ಮಾಡುತ್ತೆ ಅಲ್ಲಿ, ಇಟ್ ಈಸ್ ಅ ಡಿವೈಸ್. ಸೊ ಫಸ್ಟ್ ಆಫ್ ಆಲ್ ಇಟ್ ಈಸ್ ಅ ಡಿವೈಸು. ಓಕೆ, ಸೊ ಇಟ್ ಈಸ್ ಅ ಡಿವೈಸ್ ವಿಚ್ ಕನ್ವರ್ಟ್ಸ್, ಅಂದರೆ ಏನು ಕೆಲಸ ಮಾಡುತ್ತೆ ಅಲ್ಲಿ, ಇಟ್ ಕನ್ವರ್ಟ್ಸ್ ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಮೆಕ್ಯಾನಿಕಲ್ ಎನರ್ಜಿ. ಸೊ ಒಂದು ಎಲೆಕ್ಟ್ರಿಕಲ್ ಎನರ್ಜಿ ಅಂದರೆ ಕರೆಂಟ್ ಬಂದರೆ ಅದನ್ನು ಬಂದು ಬೇರೆ ಒಂದು ಕೆಲಸಕ್ಕೆ, ಅಂದರೆ ಬೇರೆ ಒಂದು ಕೆಲಸ ಅಂದರೆ ಮೆಕ್ಯಾನಿಕಲ್ ಆಗಿ ಏನೋ ಒಂದು ಕೆಲಸ ಮಾಡೋಕ್ಕೆ ಯೂಸ್ ಮಾಡ್ಕೊಳ್ಳೋದು, ಅಂದರೆ ಕನ್ವರ್ಟ್ ಮಾಡೋದನ್ನೇ ಏನು ಎಲೆಕ್ಟ್ರಿಕ್ ಮೋಟಾರ್. ಓಕೆ, ಮತ್ತು ಇದು ಯಾವ ಒಂದು ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗ್ತಿದೆ, ಇದು ಒಂದು 1 ಮಾರ್ಕ್ ಕ್ವಶನ್ ಆಗಿ ಕೇಳ್ಬೋದು ನಿಮಗೆ. ಐದರ್ ದ ಡೆಫಿನಿಷನ್ ಕೇಳ್ಬೋದು ಅಥವಾ ಅದು ವರ್ಕಿಂಗ್ ಪ್ರಿನ್ಸಿಪಲ್ ಏನು ಅಂತ ಕೇಳ್ಬೋದು. ಸೊ ವರ್ಕಿಂಗ್ ಪ್ರಿನ್ಸಿಪಲ್ ಏನು ಅಂದರೆ, ಅ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ಎಕ್ಸ್ಪೀರಿಯನ್ಸಸ್ ಅ ಫೋರ್ಸ್ ವೆನ್ ಪ್ಲೇಸ್ಡ್ ಇನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಅಂದರೆ ಒಂದು ಕಂಡಕ್ಟರ್ನ ಬಂದು ನಾನೇನು ಮಾಡ್ತೀನಿ, ಒಂದು ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ನ ಬಂದು ಮ್ಯಾಗ್ನೆಟಿಕ್ ಫೀಲ್ಡ್ ಮಧ್ಯದಲ್ಲಿ ಇಟ್ಟ ತಕ್ಷಣ ಅಲ್ಲೊಂದು ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗುತ್ತಲ್ವ, ಆ ಒಂದು ಪ್ರಿನ್ಸಿಪಲಿಂದಾನೇ ಇದು ಬಂದು ವರ್ಕ್ ಆಗ್ತಿದೆ ಅಂತ. ಓಕೆ, ಸೊ ಆ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ಎಕ್ಸ್ಪೀರಿಯನ್ಸಸ್ ಅ ಫೋರ್ಸ್ ವೆನ್ ಪ್ಲೇಸ್ಡ್ ಇನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಸೊ ಕೆಳಗೆ ವಿ ಹ್ಯಾವ್ ಅ ಡಯಾಗ್ರಾಮ್. ಓಕೆ, ಒಂದು ಸಿಂಪಲ್ ಡಯಾಗ್ರಾಮ್. ಓಕೆನಾ? ಸೊ ಇದನ್ನು ಯಾವ ಥರ ನೀವು ಡ್ರಾ ಮಾಡ್ಬೋದು ಅಂದರೆ, ಜಸ್ಟ್ ಫಸ್ಟು ಈ ಕಡೆ ಒಂದು ಆ ಕಡೆ ಒಂದು ಜಸ್ಟ್ ಲೈಕ್ ಒಂದು ಕ್ಯಾಪ್ ಥರ ಒಂದು ಡ್ರಾ ಮಾಡ್ಕೋಬೋದು. ಓಕೆ, ಅಂದರೆ ಅದ್ರ ಮಧ್ಯದಲ್ಲಿ ನೀವು ಒಂದು ರೆಕ್ಟ್ಯಾಂಗುಲರ್ ಕಾಯಿಲ್. ಓಕೆ, ಸೊ ಈ ಕಡೆ ಇದೇನು, ಇದು ಬಂದು ಮ್ಯಾಗ್ನೆಟ್, ನಾರ್ತ್ ಮತ್ತು ಸೌತ್ ಪೋಲು, ಮತ್ತು ಇದೇನಾಗುತ್ತೆ, ಇದು ಬಂದು ಒಂದು ರೆಕ್ಟ್ಯಾಂಗುಲರ್ ಕಾಯಿಲ್ ಅಥವಾ ಇದನ್ನು ಆರ್ಮೇಚರ್ ಅಂತ ಕರಿಬೋದು. ಓಕೆ, ಸೊ ಆರ್ಮೇಚರ್ ಅಂತ ಕರಿಬೋದು. ಸೊ ಇವಾಗ ಈ ಆರ್ಮೇಚರ್ ಬಂದು ಯಾವುದಕ್ಕೆ ಕನೆಕ್ಟ್ ಆಗುತ್ತೆ ಅಂದರೆ, ಇಟ್ ವಿಲ್ ಗೆಟ್ ಕನೆಕ್ಟ್ ಟು ದ ರಿಂಗ್. ಓಕೆ, ಸೊ ಒಂದು ರಿಂಗ್ ಈ ಥರ ಒಂದು ಸಿ ಶೇಪಲ್ಲಿ ಒಂದು ರಿಂಗ್ಗೆ ಕನೆಕ್ಟ್ ಆಗಿರುತ್ತೆ. ಆ ರಿಂಗ್ ಯಾವ ಥರ ಇರುತ್ತೆ ಅಂದರೆ, ಇಟ್ ಈಸ್ ಕಾಲ್ಡ್ ಆಸ್ ಸ್ಪ್ಲಿಟ್ ರಿಂಗ್ಸ್. ಓಕೆ, ಸ್ಪ್ಲಿಟ್ ರಿಂಗ್ ಅಂತ. ಓಕೆ, ಸೊ 2 ಸಿ. ಓಕೆ, ಸೊ ಸ್ಪ್ಲಿಟ್ ರಿಂಗ್ಸ್ ಅಂತ ಹೇಳ್ತಾರೆ. ಓಕೆ, ಸೊ ಆ ಸ್ಪ್ಲಿಟ್ ರಿಂಗ್ಸ್ ಮೇಲ್ಗಡೆ ಏನು ಮಾಡ್ತದೆ, ಒಂದು ಚಿಕ್ಕದು ಕ್ಯಾಪ್ ಥರ ಒಂದು ಇಡ್ತೀರಾ. ಓಕೆ, ಚಿಕ್ಕದಾಗಿ ಒಂದು ಕ್ಯಾಪ್ ಇಟ್ಬಿಟ್ಟು, ಸೊ ಆ ಕ್ಯಾಪ್ ಏನು ಅಂದರೆ, ಇಟ್ ಈಸ್ ನಥಿಂಗ್ ಬಟ್ ಬ್ರಷಸ್. ಓಕೆ, ಆ ರಿಂಗ್ ಇರುತ್ತಲ್ವ, ಆ ರಿಂಗ್ ಮೇಲ್ಗಡೆ ಒಂದು ಕ್ಯಾಪ್ ಇಡ್ತೀನಿ ಅಲ್ವಾ, ಆ ಕ್ಯಾಪ್ ಏನಾಗುತ್ತೆ ಅಂದರೆ ಅದು ಬಂದು ಇಟ್ ಈಸ್ ಕಾಲ್ಡ್ ಆಸ್ ಅ ಬ್ರಷಸ್ ಅಂತ ಕರೀತಾರೆ. ಇವಾಗ ಏನು ಮಾಡ್ತೀರಾ, ಆ ಬ್ರಷ್ನ ನೀವು 2 ಬ್ರಷ್ನ ಯಾವುದಕ್ಕೆ ಕನೆಕ್ಟ್ ಮಾಡ್ತೀರಾ ಅಂದರೆ, ಯು ವಿಲ್ ಕನೆಕ್ಟ್ ಟು ಅ ಪವರ್ ಸಪ್ಲೈ ಅಥವಾ ಬ್ಯಾಟ್ರಿ ಅಂತಲೂ ಹೇಳ್ಬೋದು. ಇವಾಗ ಇಲ್ಲೇನು ಮಾಡ್ತೀರಾ, ಈ ಬ್ರಷಸ್ನ ಬಂದು, ಓಕೆ, ಈ ಬ್ರಷಸ್ನ ಬಂದು ನೀವು ಬ್ಯಾಟ್ರಿಗೆ ಕನೆಕ್ಟ್ ಮಾಡ್ತೀರಾ. ಓಕೆ, ಈ ಬ್ರಷಸ್ನ ಬಂದು ಬ್ಯಾಟ್ರಿಗೆ ಕನೆಕ್ಟ್ ಮಾಡ್ತೀರಾ. ಓಕೆ, ಸೊ ಮಧ್ಯದಲ್ಲಿ ಒಂದು ಸ್ವಿಚ್ ಇಟ್ಕೊಳ್ಳಿ. ಸೊ ದಿಸ್ ವಿಲ್ ಬಿ ದಿ ಸಿಂಪಲ್ ಡಯಾಗ್ರಾಮ್. ಓಕೆನಾ? ಸೊ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಬಂದು ತುಂಬ ಕಾಂಪ್ಲಿಕೇಟಾಗಿ ಕೊಟ್ಟಿದ್ದಾರೆ, ಅಷ್ಟೆಲ್ಲ ಮಾಡಬೇಕಾಗೋ ಅವಶ್ಯಕತೆ ಇಲ್ಲ, ಸಿಂಪಲಾಗಿ ಮಾಡ್ಬೋದು. ಆ್ಯಂಡ್ ಈ ಡಯಾಗ್ರಾಮ್ಸ್ ದಟ್ ಈಸ್ ಐದರ್ ಮೋಟಾರ್ ಆರ್ ಜನ್ರೇಟರ್. ಸೊ ಎರಡರಲ್ಲಿ ಯಾವುದಾದೊಂದು ಡಯಾಗ್ರಾಮ್ ಕೇಳ್ಬೋದು, ಅದು ಎಷ್ಟು ಮಾರ್ಕ್ಸಿಗೆ, 3 ಮಾರ್ಕ್ಸಿಗೆ ಕೇಳ್ತಾರೆ. ಐದರ್ ಜನ್ರೇಟರ್ ಅಥವಾ ಮೋಟಾರ್, ಎರಡರಲ್ಲಿ ಒಂದು ಡಯಾಗ್ರಾಮ್ 3 ಮಾರ್ಕ್ಸಿಗೆ ಕೇಳ್ತಾರೆ. ಓಕೆ, ಆ್ಯಂಡ್ ಡಯಾಗ್ರಾಮಲ್ಲಿ ಬಂದು ಡಯಾಗ್ರಾಮ್ ಕ್ವಶನ್ಸ್ಗೆ ಬಂದು ಅವರು ಸ್ಪೆಸಿಫಿಕ್ಕಾಗಿ ಮೆನ್ಷನ್ ಮಾಡಿರ್ತಾರೆ ಇದನ್ನೇ ಮಾರ್ಕ್ ಮಾಡ್ಕೋಬೇಕು ಅಂತ, ಬಟ್ ಅದನ್ನು ಮಾತ್ರ ನೀವು ನೇಮಿಂಗ್ ಮಾಡ್ಕೊಳ್ಳಿ. ಇವಾಗ ಉದಾಹರಣೆಗೆ ಬಂದು ಡ್ರಾ ಅ ನೀಟ್ ಡಯಾಗ್ರಾಮ್ ಆಫ್ ಎಲೆಕ್ಟ್ರಿಕ್ ಮೋಟಾರ್ ಆ್ಯಂಡ್ ಲೇಬಲ್ ದ ಫಾಲೋಯಿಂಗ್ ಪಾರ್ಟ್ಸ್ ಅಂತ ಕೊಟ್ಬಿಟ್ಟು ಕೆಳಗೆ ಬಂದು ರಿಂಗ್ ಮತ್ತು ಆರ್ಮೇಚರ್ ಅಂತ ಕೊಟ್ಟಿರ್ತಾರಂತ ಅಂದ್ಕೊಳ್ಳಿ. ಅವಾಗ ಏನು ಮಾಡ್ತೀರಾ,
ಬರೀ ರಿಂಗ್ ಮತ್ತು ಆರ್ಮೇಚರ್ನ ಮಾತ್ರ ನೇಮಿಂಗ್ ಮಾಡಿ, ಬೇರೆ ಏನು ನೇಮಿಂಗ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಜಸ್ಟ್ ಡಯಾಗ್ರಾಮ್ ಮತ್ತು ಅಲ್ಲಿ ಏನು ಲೇಬಲ್ ಮಾಡೋಕ್ಕೆ ಕೊಟ್ಟಿದ್ದಾರೋ ಅಷ್ಟು ಮಾತ್ರ ಲೇಬಲ್ ಮಾಡಿ. ಇನ್ ಕೇಸ್ ಅವ್ರು ಏನು ಲೇಬಲ್ ಮಾಡೋಕ್ಕೆ ಕೊಟ್ಟಿಲ್ಲ ಅಂದರೆ ಯು ಜಸ್ಟ್ ಲೇಬಲ್ ಆಲ್. ಓಕೆ, ಸೊ ಇವಾಗ ಅ ಸಿಂಪಲ್ ವೇ ಆಫ್ ಡ್ರಾಯಿಂಗ್ ಅ ಎಲೆಕ್ಟ್ರಿಕ್ ಮೋಟಾರ್. ಸೊ ಇವಾಗ ಈ ಎಲೆಕ್ಟ್ರಿಕ್ ಮೋಟಾರು ಏನೇನು ಯೂಸ್ ಆಗುತ್ತೆ, ಓಕೆ, ಈ ಎಲೆಕ್ಟ್ರಿಕ್ ಮೋಟಾರ್ ಎಲ್ಲೆಲ್ಲ ಯೂಸ್ ಆಗುತ್ತೆ ಅಂತ ನೋಡೋಣ. ಸೊ ಲಿಸ್ಟ್ ದಿ ಯೂಸಸ್ ಆಫ್ ಎಲೆಕ್ಟ್ರಿಕ್ ಮೋಟಾರ್. ಸೊ ದೇ ಆರ್ ಯೂಸ್ಡ್ ಇನ್ ಎಲೆಕ್ಟ್ರಿಕ್ ಫ್ಯಾನ್ಸ್, used in cars, toys, washing machine, used in mixer grinder, used in DVD player, used in oven. ಓಕೆ, ಸೊ ಇವಾಗ ಇದಕ್ಕೆ ಎಲೆಕ್ಟ್ರಿಕ್ ಮೋಟಾರ್ಗೆ ಬಂದು ಇದರಲ್ಲಿರೋ ಎಕ್ಸಾಂಪಲ್ಸೇ ಕೊಡಬೇಕಂತ ಏನೂ ಇಲ್ಲ, ಅಂದರೆ ಇಲ್ಲಿ ಮಾತ್ರ ಯೂಸ್ ಮಾಡ್ತಾರೆ ಅಂತ ಕೊಡಬೇಕಂತ ಏನೂ ಇಲ್ಲ. ಯು ಕ್ಯಾನ್ ಯೂಸ್ ಯುವರ್ ಓನ್ ಎಕ್ಸಾಂಪಲ್. ಓಕೆ, ಸೊ ಇವಾಗ ಫ್ಯಾನ್ ಹೆಂಗಿದ್ರು ನಿಮ್ಮ ಮನೇಲಿರುತ್ತೆ, ವಾಷಿಂಗ್ ಮಿಷಿನ್ ಅದೂ ಇದೆ, ಮತ್ತು ಟಾಯ್ಸ್ ಈಗ ಪ್ರಿವಿಯಸ್ ಇದರಲ್ಲೇ ನಾವು ನೋಡಿದ್ವಿ, ಟಾಯ್ಸಲ್ಲೆಲ್ಲ ಏನು ಮಾಡ್ತಾರೆ, ಈ ಮೋಟಾರ್ಸ್ ಇಟ್ಕೊಂಡೆ ಅದನ್ನು ರನ್ ಮಾಡ್ತಾರೆ ಅಲ್ವಾ. ಸೊ ಮತ್ತು ಈ ಮಿಕ್ಸರ್ ಗ್ರೈಂಡರ್ಸು ಆ್ಯಂಡ್ ಡಿ ವಿ ಡಿ ಪ್ಲೇಯರ್ ಅದು ಒಳಗೆ ಅಂದರೆ ಸಿ ಡಿ ಹಾಕಿದ ತಕ್ಷಣ ಸಿ ಡಿ ರೊಟೇಟ್ ಆಗುತ್ತಲ್ವಾ, ಸೊ ಅದು ಕೂಡ ಏನು ಮೋಟಾರ್. ಸೊ ಮೋಟಾರ್ನ ಯೂಸ್ ಮಾಡಿರ್ತಾರೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಇಸ್ ಹೌ ಕ್ಯಾನ್ ಯು ಎನ್ಹ್ಯಾನ್ಸ್ ದಿ ಪವರ್ ಆಫ್ ಆನ್ ಎಲೆಕ್ಟ್ರಿಕ್ ಮೋಟಾರ್. ಸೊ ಹೌ ಕ್ಯಾನ್ ಯು ಎನ್ಹ್ಯಾನ್ಸ್ ದಿ ಪವರ್ ಆಫ್ ಆನ್ ಎಲೆಕ್ಟ್ರಿಕ್ ಮೋಟಾರ್. ಸೊ ಎಲೆಕ್ಟ್ರಿಕ್ ಮೋಟಾರ್ದು ಪವರ್ ಅಂದರೆ ಆ ಪವರ್ ಬಂದು ಹೆಂಗೆ ಜಾಸ್ತಿ ನಾನು ಮಾಡ್ಬೋದು. ಸೊ ಅದಕ್ಕೆ ಏನಾದರೂ ಬೇರೆ ಏನಾದರೂ ಮೆಥಡ್ ಇದೆ ಅದನ್ನು ಪವರ್ ಬಂದು ಇನ್ಕ್ರೀಸ್ ಮಾಡೋಕ್ಕೆ ಅಂತ ನೋಡೋಣ. ಸೊ ಬೈ ಯೂಸಿಂಗ್ ಎಲೆಕ್ಟ್ರೋ ಮ್ಯಾಗ್ನೆಟ್ ಇನ್ಸ್ಟೆಡ್ ಆಫ್ ಪರ್ಮನೆಂಟ್ ಮ್ಯಾಗ್ನೆಟ್. ಸೊ ಎಲೆಕ್ಟ್ರೋ ಮ್ಯಾಗ್ನೆಟ್ ಅಂದರೆ ವಿಲ್ ಬಿ ಡಿಸ್ಕಸಿಂಗ್ ಇಟ್ ಇನ್ ಫರ್ದರ್ ಕ್ವಶನ್ಸಲ್ಲಿ ಡಿಸ್ಕಸ್ ಮಾಡ್ತೀವಿ ಎಲೆಕ್ಟ್ರೋ ಮ್ಯಾಗ್ನೆಟ್ ಅಂದರೆ ಏನು ಅಂತ. ಆ್ಯಂಡ್ ಪರ್ಮನೆಂಟ್ ಮ್ಯಾಗ್ನೆಟ್, ಓಕೆ, ಬೈ ಯೂಸಿಂಗ್ ಎಲೆಕ್ಟ್ರೋ ಮ್ಯಾಗ್ನೆಟ್ ಇನ್ಸ್ಟೆಡ್ ಆಫ್ ಪರ್ಮನೆಂಟ್ ಮ್ಯಾಗ್ನೆಟ್ ಆ್ಯಂಡ್ ಬೈ ಇನ್ಕ್ರೀಸಿಂಗ್ ನಂಬರ್ ಆಫ್ ಟರ್ನ್ಸ್. ಸೊ ನಂಬರ್ ಆಫ್ ಟರ್ನ್ಸ್ ಅಂದರೆ ಇವಾಗ ಇಲ್ಲಿ ಡ್ರಾ ಮಾಡಿದ್ದೀನಿ ಅಲ್ವಾ ಇಲ್ಲಿ. ಓಕೆ, ಸೊ ಇಲ್ಲಿ ಕಾಯಿಲ್ ಅಂದರೆ ರೆಕ್ಟ್ಯಾಂಗ್ಯುಲರ್ ಕಾಯಿಲ್ ಇದೆಯಲ್ವಾ, ಇಲ್ಲಿ ಬರೀ ನಿಮಗೆ ಒಂದು ಲೈನ್ ಮಾತ್ರ ಕಾಣಿಸ್ತಿದೆ ಅಲ್ವಾ. ಇದ್ರ ಬದಲು ನಾನು ಇಲ್ಲಿ ಒಂದು ಜಾಸ್ತಿ ಕಾಯಿಲ್ ಟರ್ನ್ಸ್ನ ನಾನು ಇನ್ಕ್ರೀಸ್ ಮಾಡಿದಾಗ ಏನಾಗುತ್ತೆ ಅಂದರೆ ಅಲ್ಲಿ ಆ ಮೋಟಾರ್ದು ಪವರ್ ಕೂಡ ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ದಟ್ ಈಸ್ ವಾಟ್ ಬೈ ಇನ್ಕ್ರೀಸಿಂಗ್ ನಂಬರ್ ಆಫ್ ಟರ್ನ್ಸ್. ಸೊ ನಂಬರ್ ಆಫ್ ಟರ್ನ್ಸ್ ಅಂದರೆ ಇಲ್ಲಿ ಈ ಕಾಯಿಲ್ ಇದೆಯಲ್ವಾ, ಈ ಕಾಯಿಲಿನ ನಾನು ಟರ್ನ್ಸ್ ಜಾಸ್ತಿ ತಗೊಂಡಾಗ ಏನಾಗುತ್ತೆ, ಪವರ್ ಇನ್ಕ್ರೀಸ್ ಆಗುತ್ತೆ ಅಂತ. ಆ್ಯಂಡ್ ಬೈ ಯೂಸಿಂಗ್ ಸಾಫ್ಟ್ ಐರನ್ ಕೋರ್. ಓಕೆ, ಸೊ ಸಾಫ್ಟ್ ಐರನ್ ಕೋರ್. ಓಕೆ, ಸೊ ಅದಾದಮೇಲೆ ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ ಬಂದು ಇನರ್ಷಿಯಾ. ಎನಿ ಆಬ್ಜೆಕ್ಟ್ ಕೆನಾಟ್ ಚೇಂಜ್ ಇಟ್ಸ್ ಪೊಸಿಷನ್ ಬೈ ಇಟ್ ಸೆಲ್ಫ್. ಓಕೆನಾ. ಸೊ ಆಗ ನೆಕ್ಸ್ಟ್ ಕ್ವಶನು ಇಟ್ ಈಸ್ ಆನ್ ವಾಟ್ ಫ್ಯಾಕ್ಟರ್ಸ್ ಡಸ್ ದ ಇಂಡ್ಯೂಸ್ಡ್ ಇ ಎಮ್ ಎಫ್ ಡಿಪೆಂಡ್ ಆನ್ ದ ಇಂಡ್ಯೂಸ್ಡ್ ಕರೆಂಟ್. ಸೊ ಇಂಡ್ಯೂಸ್ಡ್ ಇ ಎಮ್ ಎಫ್ ಡಿಪೆಂಡ್ಸ್ ಅಪಾನ್ ಇಂಡ್ಯೂಸ್ಡ್ ಕರೆಂಟ್ ಅಂದರೆ ಯಾವ್ಯಾವ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿದೆ ಅಂತ ಕೇಳ್ತಿದ್ದಾರೆ. ಓಕೆ, ಸೊ ನಂಬರ್ ಆಫ್ ಟರ್ನ್ಸ್ ಇನ್ ದಿ ಕಾಯಿಲ್. ಸೊ ಸೇಮ್ ಇಲ್ಲಿ ಕಾಯಿಲ್ ಟರ್ನ್ಸ್ ಇನ್ಕ್ರೀಸ್ ಮಾಡಿದ್ರೆ ಅಲ್ಲಿ ಏನಾಗುತ್ತೆ, ಇ ಎಮ್ ಎಫ್ ಇನ್ಕ್ರೀಸ್ ಆಗುತ್ತೆ, ಕರೆಂಟ್ ಕೂಡ ಇನ್ಕ್ರೀಸ್ ಆಗುತ್ತೆ. ಆ್ಯಂಡ್ ದೆನ್ ಲೆಂತ್ ಆಫ್ ದಿ ಕಾಯಿಲ್. ಸೊ ಕಾಯಿಲ್ ಲೆಂತ್ ಮೇಲೆ ಡಿಪೆಂಡ್ ಆಗಿದೆ. ಆ್ಯಂಡ್ ಸ್ಟ್ರೆಂತ್ ಆಫ್ ದಿ ಮ್ಯಾಗ್ನೆಟ್. ಓಕೆ, ಸೊ ಮ್ಯಾಗ್ನೆಟ್, ಸೊ ಸ್ಟ್ರಾಂಗ್ ಮ್ಯಾಗ್ನೆಟ್ ತೊಗೊಂಡ್ರೆ ಜಾಸ್ತಿ ಇರುತ್ತೆ ಇಂಡ್ಯೂಸ್ಡ್ ಇ ಎಮ್ ಎಫ್ ಆ್ಯಂಡ್ ಇಂಡ್ಯೂಸ್ಡ್ ಕರೆಂಟು. ಸ್ಟ್ರೆಂತ್ ಕಡಿಮೆ ಇರೋ ಮ್ಯಾಗ್ನೆಟ್ ತೊಗೊಂಡ್ರೆ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಆ್ಯಂಡ್ ರಿಲೇಟಿವ್ ಮೋಷನ್ ಅಂದರೆ ನಾವು ಎಷ್ಟು ಫಾಸ್ಟಾಗಿ ಅದನ್ನು ಮೂಮೆಂಟಲ್ಲಿ ಇಡ್ತೀವಿ ಅಂತ, ಯಾವುದನ್ನು, ಆರ್ಮೇಚರ್. ಸೊ ಆರ್ಮೇಚರ್ನ ಎಷ್ಟು ಫಾಸ್ಟಾಗಿ ನಾವು ರೊಟೇಟ್ ಮಾಡ್ತೀವೋ ಅದ್ರ ಬೇಸ್ಡ್ ಕೂಡ ಏನಾಗುತ್ತೆ, ಇ ಎಮ್ ಎಫ್ ಮತ್ತು ಕರೆಂಟು ವೇರಿ ಆಗುತ್ತೆ ಅಥವಾ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಆಗುತ್ತೆ. ಸೊ ದ ನೆಕ್ಸ್ಟ್ ಕ್ವಶನ್ ಬಂದು ವಾಟ್ ಈಸ್ ಜನರೇಟರ್, ಎಲೆಕ್ಟ್ರಿಕ್ ಜನರೇಟರ್, ಮೆನ್ಷನ್ ಇಟ್ಸ್ ಪ್ರಿನ್ಸಿಪಲ್ ವಿತ್ ಅ ನೀಟ್ ಡಯಾಗ್ರಾಮ್. ಸೊ ವಾಟ್ ಈಸ್ ಎಲೆಕ್ಟ್ರಿಕ್ ಜನರೇಟರ್ ಆ್ಯಂಡ್ ಮೆನ್ಷನ್ ಇಟ್ಸ್ ಪ್ರಿನ್ಸಿಪಲ್ ವಿತ್ ಅ ನೀಟ್ ಡಯಾಗ್ರಾಮ್. ಸೊ ಜನರೇಟರ್ ಕೂಡ ತುಂಬ ಸಿಂಪಲ್. ಸೊ ಜನರೇಟರ್ಗೂ ಮೋಟಾರ್ಗಿರೋ ವ್ಯತ್ಯಾಸ ಏನು ಅಂದರೆ ಇಲ್ಲಿ ಕೆಳಗೆ ಬ್ಯಾಟ್ರಿ ಇದೆಯಲ್ವಾ, ಸೊ ಆ ಬ್ಯಾಟ್ರಿನ ತೆಗೆದುಬಿಟ್ಟು ಅಲ್ಲಿ ಗ್ಯಾಲ್ವೋಮೀಟರ್ನ ಪ್ಲೇಸ್ ಮಾಡಿದ್ರೆ ಇಟ್ ಬಿಕಮ್ಸ್ ಅ ಜನರೇಟರ್. ಓಕೆ, ಸೊ ಇಟ್ ಬಿಕಮ್ಸ್ ಅ ಜನರೇಟರ್. ಸೊ ಸೆಟಪ್ ಈಸ್ ಸೇಮ್, ಅಂದರೆ ಆ ಡಯಾಗ್ರಾಮ್ಗೆ ಸೆಟಪ್ ಸೇಮ್ ಇರುತ್ತೆ. ಓನ್ಲಿ ಚೇಂಜ್ ಏನಂದರೆ ಆ ರಿಂಗು ಮತ್ತು ಅಲ್ಲಿ ಕೆಳಗಿರೋ ಆ ಒಂದು ಬ್ಯಾಟ್ರಿ ಸ್ವಿಚ್ಚು. ಸೊ ಬ್ಯಾಟ್ರಿ ಸ್ವಿಚ್ ಅಷ್ಟು ಮಾತ್ರ ಚೇಂಜ್ ಆಗುತ್ತೆ. ಸೊ ಇಲ್ಲಿ ಯಾವ ಥರ ಅಂದರೆ ಇಲ್ಲಿ ಅವರು ಯಾವ ಥರ ರಿಂಗ್ಸ್ನ ಯೂಸ್ ಮಾಡ್ತಾರೆ ಅಂತ, ಯೂಸ್ ದಿ ಫುಲ್ ರಿಂಗ್ ಅಂತ. ಓಕೆ, ಸೊ ಫುಲ್ ರಿಂಗ್ ಯೂಸ್ ಮಾಡ್ತಾರೆ. ಸೊ ಫುಲ್ ರಿಂಗ್ ಏನು ಅಂದರೆ ಇವಾಗ ಅಫ್ಕೋರ್ಸ್ ಪ್ರೀವಿಯಸ್ ಇದರಲ್ಲಿ ನಾನು ಹೇಳಿದೆ 2 ಮ್ಯಾಗ್ನೆಟ್ಸು ಮತ್ತು ಇಲ್ಲಿ ಮಧ್ಯದಲ್ಲಿ ಒಂದು ರೆಕ್ಟ್ಯಾಂಗ್ಯುಲರ್ ಕಾಯಿಲ್ ದಟ್ ಈಸ್ ಕಾಲ್ಡ್ ಆಸ್ ದಿ ಆರ್ಮೇಚರ್. ಓಕೆ, ಸೊ ಆರ್ಮೇಚರ್ ಇವಾಗ ಏನಾಗುತ್ತೆ ಅಂದರೆ ಇಲ್ಲಿ ಒಂದು ರಿಂಗು. ಓಕೆ, ಸೊ ಇಲ್ಲೊಂದು ರಿಂಗ್ ಹಾಕ್ತೀರಾ. ಸೊ ಇಲ್ಲೊಂದು ರಿಂಗ್ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಒಂದು ಬ್ರಷ್.
ಓಕೆ, ಸೊ ಅದ್ರ ಮೇಲ್ಗಡೆ ಒಂದು ಬ್ರಷ್ ಮಾಡ್ತೀರಾ. ಆಮೇಲೆ ಇನ್ನೂ ಒಂದು ರಿಂಗ್ ಕೆಳಗೆ ನೀವು ಡ್ರಾ ಮಾಡ್ತೀರಾ ಈ ಥರ. ಸೊ ಇನ್ನೊಂದು ರಿಂಗ್ ಈ ಥರ ಕೆಳಗೆ ಡ್ರಾ ಮಾಡ್ತೀರಾ. ಆ್ಯಂಡ್ ಈ ಒಂದು ರಿಂಗ್ ಮೇಲ್ಗಡೆ ಕೂಡ ಒಂದು ಬ್ರಷ್. ಸೊ ಇಲ್ಲಿ ಮೇಲ್ಗಡೆ ಒಂದು ರಿಂಗ್ ದಟ್ ಈಸ್ R1 ಅಥವಾ ರಿಂಗ್ 1, ಕೆಳಗೆ ಒಂದು ರಿಂಗ್ ದಟ್ ಈಸ್ R2 ಅಥವಾ ರಿಂಗ್ 2, ಆ್ಯಂಡ್ ಅದ್ರ ಮೇಲ್ಗಡೆ ಒಂದು 2 ಬ್ರಷಸ್. ಸೊ ಇಲ್ಲಿ ಈ ರಿಂಗಿಗೆ ಒಂದು ಬ್ರಷ್ ಇರುತ್ತೆ ಮತ್ತು ಈ ರಿಂಗಿಗೆ ಒಂದು ಬ್ರಷ್ ಇರುತ್ತೆ. ಇವಾಗ ಆ ಒಂದು ರಿಂಗ್ ಅಥವಾ ಆ ಒಂದು ಬ್ರಷ್ನ ಯಾವುದಕ್ಕೆ ಹೋಗಿ ಕನೆಕ್ಟ್ ಮಾಡ್ತೀರಾ ಅಂದರೆ ಯು ವಿಲ್ ಕನೆಕ್ಟೆಡ್ ಟು ಅ ಗ್ಯಾಲ್ವನೋಮೀಟರ್. ಇಷ್ಟೇ. ಸೊ ಅದನ್ನು ಬಂದು ಗ್ಯಾಲ್ವನೋಮೀಟರ್ಗೆ ಬಂದು ಕನೆಕ್ಟ್ ಮಾಡ್ತೀರಾ. ಓಕೆನಾ. ಸೊ ಇಷ್ಟೇ ಈ ಒಂದು ಜನ್ರೇಟರ್ದು ಬಂದು ಡಯಾಗ್ರಾಮ್, ಅಂದರೆ ಸರ್ಕ್ಯೂಟ್ ಡಯಾಗ್ರಾಮ್ ಅಂತ ತಗೋಬೋದು. ಓಕೆನಾ. ಸೊ ಅದು ನಾರ್ಮಲ್ ಒಂದು ಜನ್ರೇಟರಲ್ಲಿ ಡಯಾಗ್ರಾಮ್ ಹೆಂಗಿರುತ್ತೆ ಅಂದರೆ 2 ಮ್ಯಾಗ್ನೆಟ್ಸು, ರೆಕ್ಟ್ಯಾಂಗ್ಯುಲರ್ ಕಾಯಿಲು. ಆ ರೆಕ್ಟ್ಯಾಂಗ್ಯುಲರ್ ಕಾಯಿಲ್ ಎಲ್ಲಿ ಕನೆಕ್ಟ್ ಆಗುತ್ತೆ? ಫುಲ್ ರಿಂಗಿಗೆ ಕನೆಕ್ಟ್ ಆಗುತ್ತೆ. ಓಕೆ, ಆ ಫುಲ್ ರಿಂಗ್ ಮೇಲ್ಗಡೆ ಒಂದು ಬ್ರಷು, ಈ ಕಡೆ ಈ ಒಂದು ರಿಂಗ್ ಮೇಲೆ ಒಂದು ಬ್ರಷ್ ಇರುತ್ತೆ. ಆ್ಯಂಡ್ ದೆನ್ ದ ರಿಂಗ್ ವಿಲ್ ಬಿ ಕನೆಕ್ಟೆಡ್ ಟು ದಿ ಗ್ಯಾಲ್ವನೋಮೀಟರ್. ಓಕೆ. ಸೊ ಇವಾಗ ಸರ್ಕ್ಯೂಟ್ ನೋಡಾಯ್ತು, ಅಂದರೆ ಡಯಾಗ್ರಾಮ್ ನೋಡಾಯಿತು. ಇವಾಗ ಎಲೆಕ್ಟ್ರಿಕ್ ಜನರೇಟರ್ ಅಂದರೆ ಏನು ಅಂತ ನೋಡೋಣ. ಓಕೆ, ಸೊ ಇಟ್ ಈಸ್ ಅ ಡಿವೈಸ್ ವಿಚ್ ಕನ್ವರ್ಟ್ಸ್ ಮೆಕ್ಯಾನಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಸೊ ಮೆಕ್ಯಾನಿಕಲ್ ಎನರ್ಜಿ ಅಂದರೆ ನಾವು ಏನೋ ಒಂದು ಕೆಲಸ ಮಾಡಿ ಏನು ಮಾಡ್ತೀವಿ ಅದನ್ನು ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡೋಕ್ಕೆ ಆಗುತ್ತಾ? ಸೊ ಆ ಥರ ಕನ್ವರ್ಟ್ ಮಾಡೋಕ್ಕಾಯಿತು ಅಂದರೆ ಆ ಒಂದು ಡಿವೈಸಲ್ಲಿ ಅದನ್ನು ಕನ್ವರ್ಟ್ ಮಾಡೋಕ್ಕೆ ಆಗುತ್ತೆ ಅಂದರೆ ದೆನ್ ಇಟ್ ಈಸ್ ಅ ಎಲೆಕ್ಟ್ರಿಕ್ ಜನರೇಟರ್. ಸೊ ಇಟ್ ಈಸ್ ಅ ಡಿವೈಸ್ ವಿಚ್ ಕನ್ವರ್ಟ್ಸ್ ಮೆಕ್ಯಾನಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಸೊ ಅದು ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ ಅಂದರೆ ಸಿಂಪಲ್ EMI ಅಂತ ಬರೀರಿ. ಓಕೆ, ಸೊ EMI ಅಂದರೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಇಂಡಕ್ಷನ್. ಸೊ ಇಟ್ ವರ್ಕ್ಸ್ ಆನ್ ದಿ ಪ್ರಿನ್ಸಿಪಲ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಸೊ ಈ ಒಂದು ಪಾಯಿಂಟು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಓಕೆನಾ. ಸೊ ಆನ್ ವಾಟ್ ಪ್ರಿನ್ಸಿಪಲ್ ಡಸ್ ಎಲೆಕ್ಟ್ರಿಕ್ ಜನರೇಟರ್ ವರ್ಕ್ಸ್? ಇಟ್ ವರ್ಕ್ಸ್ ಆನ್ ದಿ ಪ್ರಿನ್ಸಿಪಲ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅದು. ಸೊ ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ನೆಕ್ಸ್ಟ್ ಕ್ವಶನ್ ಬಂದು ಡಿಫೈನ್ ದಿ ಫಾಲೋವಿಂಗ್. ಸೊ ಡಿಫೈನ್ ದಿ ಫಾಲೋವಿಂಗ್. ಸೊ 2 ಟರ್ಮ್ಸ್, ದಟ್ ಈಸ್ ಒಂದು ಬಂದು ಕಪಲ್ ಆ್ಯಂಡ್ ಇನ್ನೊಂದು ಬಂದು ಆರ್ಮೇಚರ್. ಸೊ ಕಪಲ್ ಅಂದರೆ ಏನು? ಇಟ್ ಈಸ್ ಅ ಈಕ್ವಲ್ ಆ್ಯಂಡ್ ಆಪೋಸಿಟ್ ಫೋರ್ಸ್. ಓಕೆ, ಈಕ್ವಲ್ ಆ್ಯಂಡ್ ಆಪೋಸಿಟ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ಅ ಬಾಡಿ. ಸೊ ಒಂದು ಬಾಡಿದಲ್ಲಿ ಹೆಂಗಂದರೆ ಜಸ್ಟ್ ಲೈಕ್ ಹಿಂಗೊಂದು ಆಬ್ಜೆಕ್ಟ್ ಇರುತ್ತೆ, ಈ ಕಡೆಯಿಂದ ಒಂದು ಫೋರ್ಸ್ ಅಪ್ಲೈ ಆಗುತ್ತೆ ಮತ್ತು ಈ ಕಡೆಯಿಂದ ಇನ್ನೊಂದು ಆಬ್ಜೆಕ್ಟ್ ಇದು ಮಾಡುತ್ತೆ. ಅಂದರೆ ಎರಡು ಫೋರ್ಸು ಆ್ಯಕ್ಟಿಂಗ್ ಈಕ್ವಲಿ ಅಪಾನ್ ಅ ಆಬ್ಜೆಕ್ಟ್ ಬಟ್ ಇನ್ ದಿ ಆಪೋಸಿಟ್ ಡೈರೆಕ್ಷನ್. ಓಕೆ, ಸೊ ಒಂದು ಕೆಳಗೆ ಬರುತ್ತೆ, ಇನ್ನೊಂದು ಬಂದು ಮೇಲ್ಗಡೆ ಹೋಗುತ್ತಲ್ಲ, ಸೊ ಅದನ್ನು ಕಪಲ್ ಅಂತ ಹೇಳ್ತಾರೆ. ಸೊ 2 ಈಕ್ವಲ್ ಆ್ಯಂಡ್ ಆಪೋಸಿಟ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ಅ ಬಾಡಿ. ಆ್ಯಂಡ್ ಆರ್ಮೇಚರ್, ಆಫ್ ಕೋರ್ಸ್ ಇಟ್ ಈಸ್ ಅ ರೆಕ್ಟ್ಯಾಂಗ್ಯುಲರ್ ಕಾಯಿಲ್. ಸೊ ಆರ್ಮೇಚರ್ ಇಸ್ ಅ ರೆಕ್ಟ್ಯಾಂಗ್ಯುಲರ್ ಕಾಯಿಲ್. ಸೊ ಈಗ ನೆಕ್ಸ್ಟ್ ಕ್ವಶನ್ ಯಾವುದಂದರೆ ವಾಟ್ ಈಸ್ ದ ಫಂಕ್ಷನ್ ಆಫ್ ಸ್ಪ್ಲಿಟ್ ರಿಂಗ್ಸ್ ಇನ್ ಎಲೆಕ್ಟ್ರಿಕ್ ಮೋಟಾರ್? ಸೊ ಸ್ಪ್ಲಿಟ್ ರಿಂಗ್ಸು ಏನು ಪರ್ಪಸ್, ಅದರ ಕೆಲಸ ಏನು? ಸೊ ಸ್ಪ್ಲಿಟ್ ರಿಂಗ್ ಏನು ಮಾಡುತ್ತೆ ಅಂದರೆ ಇಟ್ ಜಸ್ಟ್ ರಿವರ್ಸಸ್ ದ ಡೈರೆಕ್ಷನ್ ಆಫ್ ದಿ ಕರೆಂಟ್. ಸ್ಪ್ಲಿಟ್ ರಿಂಗ್ ಅಂದರೆ ಸಿ ಶೇಪಲ್ಲಿ ಇರುತ್ತಲ್ವಾ, ಸೊ ಸಿ ಶೇಪಲ್ಲಿ ಇರುತ್ತಲ್ಲ ಅದೇ ಸ್ಪ್ಲಿಟ್ ರಿಂಗ್ಸ್. ಅದ್ರ ಕೆಲಸ ಏನು ಅಂದರೆ ಕರೆಂಟದ ಡೈರೆಕ್ಷನ್ನ ಬಂದು ರಿವರ್ಸ್ ಮಾಡೋದು. ಓಕೆ, ಫಾರ್ ಎವ್ರಿ ಸೈಕಲ್ ಅಂದರೆ ಫಾರ್ ಎವ್ರಿ ಹಾಫ್ ಸೈಕಲ್ ಕರೆಂಟ್ ಡೈರೆಕ್ಷನ್ ಬಂದು ಚೇಂಜ್ ಮಾಡೋದು ಯಾರ ಕೆಲಸ? ಸ್ಪ್ಲಿಟ್ ರಿಂಗ್. ಓಕೆ, ನೆಕ್ಸ್ಟ್ ಡಿಫೈನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಸೊ ಇದು ಕೂಡ ಪಾಸಿಬಲ್ ಕ್ವಶನ್, 1 ಮಾರ್ಕ್ ಪಾಸಿಬಲ್ ಕ್ವಶನ್ ಇದು. ಸೊ ಡಿಫೈನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ದ ಪ್ರಾಸೆಸ್ ಆಫ್ ಇಂಡ್ಯೂಸಿಂಗ್ ಎಲೆಕ್ಟ್ರಿಕ್ ಕರೆಂಟ್ ಫ್ರಮ್ ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಕಾಲ್ಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಓಕೆನಾ. ಸೊ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಓಕೆನಾ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ಗಡೆ ಇನ್ನೊಂದು ಕಾಯಿಲ್ನ ತೊಗೊಂಬಂದು ನಾನು ಏನು ಮಾಡ್ತೀನಿ, ಟು ಆ್ಯಂಡ್ ಫ್ರೋ ಮೂವ್ ಮಾಡ್ತಾ ಇರ್ತೀನಿ. ಅಂದರೆ ರಿಲೇಟಿವ್ ಮೋಷನ್ ಮಾಡ್ತಿರುವಾಗ ಏನಾಗುತ್ತೆ, ಅಲ್ಲಿ ಕರೆಂಟ್ ಬಂದು ಪ್ರೊಡ್ಯೂಸ್ ಆಗುತ್ತಲ್ವಾ, ಅದನ್ನು ಅವ್ರು ಏನಂತ ಹೇಳ್ತಾರೆ? ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಆ್ಯಂಡ್ ದ ಕರೆಂಟ್, ವಾಟ್ ಟೈಪ್ ಆಫ್ ಕರೆಂಟ್ ಇಟ್ ಇಸ್ ಪ್ರೊಡ್ಯೂಸಸ್ ಇಸ್ ಇಂಡ್ಯೂಸ್ಡ್ ಕರೆಂಟ್, ಇಂಡ್ಯೂಸ್ಡ್ ಎಲೆಕ್ಟ್ರಿಕ್ ಕರೆಂಟ್. ಓಕೆ, ಸೊ ನಾವು ದ ನೆಕ್ಸ್ಟ್ ಕ್ವಶನ್ ಇಸ್ ಮೈಕಲ್ ಫ್ಯಾರಡೇಸ್ ಕಾಯಿಲ್ ಮ್ಯಾಗ್ನೆಟ್ ಎಕ್ಸ್ಪೆರಿಮೆಂಟ್. ಸೊ ಇದು ಕೂಡ ಒಂದು ರೀತಿಯಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಇದು. ದಿಸ್ ಫ್ಯಾರಡೇಸ್ ಎಕ್ಸ್ಪೆರಿಮೆಂಟ್ ಒಂಥರ ಇಂಪಾರ್ಟೆಂಟ್ ಕ್ವಶನ್ ಇದು. ಸೊ ಇದ್ರ ಬೇಸ್ಡ್ ಕ್ವಶನ್ಸ್ ಬರ್ಬೋದು. ಓಕೆ,
ಕ್ಯಾನ್ ಬಿ ಆಸ್ಟ್ ಫಾರ್ ಟೂ ಮಾರ್ಕ್ಸ್ಗೆ ಅಂತ ಹೇಳ್ಬೋದು, 3 ಮಾರ್ಕ್ಸ್ಗೂ ಕೇಳ್ಬೋದು ಇದನ್ನು. ಓಕೆನಾ. ಸೊ ಇದರಲ್ಲಿ ಮೈಕಲ್ ಫ್ಯಾರಡೆ ಎಕ್ಸ್ಪೆರಿಮೆಂಟಲ್ಲಿ ಏನು ಮಾಡ್ತಾರೆ, ಒಂದು ಸಾಲನಾಯ್ಡ್ ತಗೋತಾರೆ. ಆ ಸಾಲನಾಯ್ಡಲ್ಲಿ ಏನು ಮಾಡ್ತಾರೆ, ಆ ಕಾಯಿಲ್ನ ಬಂದು ಒಂದು ಗ್ಯಾಲ್ವೋಮೀಟರ್ ಕನೆಕ್ಟ್ ಮಾಡಿರ್ತಾರೆ. ಆಮೇಲೆ ಇನ್ನೊಂದು ಕಡೆಯಿಂದ ಮ್ಯಾಗ್ನೆಟ್ ತೊಗೊಂಬರ್ತಾರೆ. ಆ ಮ್ಯಾಗ್ನೆಟ್ನ ಏನು ಮಾಡ್ತಾರೆ, ಆ ಸಾಲನಾಯ್ಡ್ ಮಧ್ಯದಲ್ಲಿ ಹಿಂಗೆ ಬಿಟ್ಟು, ಐ ಮೀನ್ ದೇ ಜಸ್ಟ್ ಮೂವ್ ದ ಮ್ಯಾಗ್ನೆಟ್ ಟು ಆ್ಯಂಡ್ ಫ್ರೋ. ಸೊ ಹಂಗೆ ಮೂವ್ ಮಾಡಿದಾಗ ಏನಾಗುತ್ತೆ, ಅಲ್ಲಿ ಗ್ಯಾಲ್ವನೋಮೀಟ್ರಲ್ಲಿ ಡಿಫ್ಲೆಕ್ಷನ್ ಆಗುತ್ತೆ ಅಲ್ವಾ. ಸೊ ಗ್ಯಾಲ್ವನೋಮೀಟ್ರಲ್ಲಿ ಒಂದು ಡಿಫ್ಲೆಕ್ಷನ್ ಆಗುತ್ತೆ. ಸೊ ಗ್ಯಾಲ್ವನೋಮೀಟ್ರ್ ಪರ್ಪಸ್ ಏನು, ಕರೆಂಟ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದು. ಓಕೆ, ಆ ಒಂದು ಸರ್ಕ್ಯೂಟಲ್ಲಿ ಕರೆಂಟ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದು, ಜಸ್ಟ್ ಲೈಕ್ ಟೆಸ್ಟರ್ ಥರ. ಓಕೆ, ಸೊ ಮನೇಲಿ ಯೂಸ್ ಮಾಡಿರ್ತೀರಲ್ವಾ ಟೆಸ್ಟರ್, ಆ ಟೆಸ್ಟರ್ ಥರ ಕೆಲಸ ಮಾಡುತ್ತೆ ಯಾವುದು, ಗ್ಯಾಲ್ವನೋಮೀಟರ್. ಓಕೆ, ಸೊ ಕರೆಂಟ್ ಇದೆಯಲ್ಲ ಅಂತ ಚೆಕ್ ಮಾಡೋದು. ಇವಾಗ ಮ್ಯಾಗ್ನೆಟ್ಸ್ ನಾನು ಮೂವ್ ಮಾಡ್ತಾ, ದಟ್ ಈಸ್ ಟು ಆ್ಯಂಡ್ ಫ್ರೋ ಮೂವ್ ಮಾಡ್ತಾ ಏನಾಗುತ್ತೆ, ಅಲ್ಲಿ ಗ್ಯಾಲ್ವನೋಮೀಟ್ರಲ್ಲಿ ಬಂದು ಡಿಫ್ಲೆಕ್ಷನ್ ಕಾಣಿಸುತ್ತೆ. ಓಕೆನಾ. ಸೊ ಆ ಡಿಫ್ಲೆಕ್ಷನ್ ಬಂದು ಮೂಮೆಂಟಲ್ಲಿರುವಾಗ ಮಾತ್ರ ತೋರಿಸುತ್ತಾ, ಅಥವಾ ಎರಡು ಸ್ಟಾಪ್ ಆದಾಗ ಮಾತ್ರ ತೋರಿಸುತ್ತಾ, ಅಥವಾ ಒಂದು ಮೂವ್ ಮಾಡಬೇಕಾ, ಎರಡೂ ಮೂವ್ ಮಾಡಬೇಕಾ ಅಂತ ಆ ಒಂದು ಎಕ್ಸ್ಪೆರಿಮೆಂಟೇ ಮೈಕಲ್ ಫ್ಯಾರಡೆ ಕಾಯಿಲ್ ಮ್ಯಾಗ್ನೆಟ್ ಎಕ್ಸ್ಪೆರಿಮೆಂಟ್. ಸೊ ಆ ಎಕ್ಸ್ಪೆರಿಮೆಂಟ್ ಎಲ್ಲಿ ನಡೀತೆ ಅಂತ ನೋಡೋಣ. ಅರೇಂಜ್ ದ ಅಪ್ಯಾರಟಿಸ್ ಆಸ್ ಶೋನ್ ಇನ್ ಫಿಗರ್. Take a bar magnet and push it inside the coil and note down the reading in galvanometer and observe galvanometer. ಅಂದರೆ ಒಂದು ಅಪಾರಟಿಸ್ ಹಿಂಗೆ ಮೇಲ್ಗಡೆ ಡಯಾಗ್ರಾಮಲ್ಲಿ ಕೊಟ್ಟಿದ್ದಾರಲ್ವಾ, ಸೊ ಆ ಥರ ಅಪಾರಟಿಸ್ ಅರೇಂಜ್ ಮಾಡ್ಕೊಂಡು ನೀವೇನು ಮಾಡ್ತೀರಾ, ಮ್ಯಾಗ್ನೆಟ ಟು ಆ್ಯಂಡ್ ಫ್ರೋ ಮೂವ್ ಮಾಡ್ತೀರಾ. ಸೊ ಮೂವ್ ಮಾಡಿದಾಗ ಏನಾಗುತ್ತೆ, ಗ್ಯಾಲ್ವನೋಮೀಟ್ರಲ್ಲಿ ಏನೋ ಒಂದು ಡಿಫ್ಲೆಕ್ಷನ್ ತೋರಿಸುತ್ತೆ. ಆ ಡಿಫ್ಲೆಕ್ಷನ್ನ ನೋಟ್ ಮಾಡ್ಕೋತೀರಾ. ಇವಾಗ ನೆಕ್ಸ್ಟ್ ಏನು ಮಾಡ್ತೀರಾ ಅಂದರೆ, ಮ್ಯಾಗ್ನೆಟ್ನ ಕಾನ್ಸ್ಟೆಂಟಾಗಿ ಇಟ್ಕೊಂಡು ಆ ಸಾಲನಾಯ್ಡ್ ಇರುತ್ತಲ್ವಾ ಅದನ್ನು ಮೂವ್ ಮಾಡ್ತೀರಾ. ಸೊ ಅದನ್ನು ಮೂವ್ ಮಾಡೋವಾಗಲೂ ಏನಾಗುತ್ತೆ, ಅಲ್ಲಿ ಗ್ಯಾಲ್ವನೋಮೀಟ್ರಲ್ಲಿ ಬಂದು ಏನೋ ಒಂದು ಡಿಫ್ಲೆಕ್ಷನ್ ತೋರಿಸ್ತಾ ಇರುತ್ತೆ. ಇವಾಗ ನಾನು ಏನು ಮಾಡ್ತೀನಿ, ಎರಡನ್ನು ಮೂವ್ ಮಾಡ್ತೀನಿ. ಯಾವುದು, ಸಾಲನಾಯ್ಡ್ ಮತ್ತು ಮ್ಯಾಗ್ನೆಟ್ ಎರಡನ್ನು ಮೂವ್ ಮಾಡಿದಾಗ ಏನಾಗುತ್ತೆ, ಆವಾಗ ಕೂಡ ಗ್ಯಾಲ್ವನೋಮೀಟ್ರಲ್ಲಿ ಬಂದು ಡಿಫ್ಲೆಕ್ಷನ್ ಆಗ್ತಾ ಇತ್ತು. ಇವಾಗ ನಾನು ಏನು ಮಾಡ್ತೀನಿ, ಎರಡನ್ನು ಮೂವ್ ಮಾಡಿದೆ ಹಂಗೆ ಇಟ್ಕೋತೀನಿ. ಐ ವಿಲ್ ನಾಟ್ ಮೂವ್ ಸಾಲನಾಯ್ಡ್ ಆ್ಯಂಡ್ ಐ ವಿಲ್ ನಾಟ್ ಮೂವ್ ಮ್ಯಾಗ್ನೆಟ್. ಸೊ ಅವಾಗ ಏನಾಗುತ್ತೆ ಅಂದರೆ, ಅಲ್ಲಿ ಏನು ಡಿಫ್ಲೆಕ್ಷನ್ ಏನು ಕಾಣಿಸ್ತಿಲ್ಲ ಯಾವುದರಲ್ಲಿ, ಗ್ಯಾಲ್ವನೋಮೀಟ್ರಲ್ಲಿ. ಓಕೆನಾ. ಸೊ ಅದನ್ನು ಎಕ್ಸ್ಪೆರಿಮೆಂಟಲ್ ಆಗಿ ಇಲ್ಲಿ ಬರೆದಿದ್ದಾರೆ. ಓಕೆನಾ. ಸೊ ಅವಾಗ ಎಕ್ಸ್ಪೆರಿಮೆಂಟಲ್ ರಿಸಲ್ಟ್ ಏನಾಗಿದೆ ಅಂತ ನೋಡೋಣ. ವೆನ್ ಮ್ಯಾಗ್ನೆಟ್ ಇಸ್ ಪುಷ್ಡ್ ಇನ್ಸೈಡ್ ಇಂಟು ದಿ ಕಾಯಿಲ್, ಜಿ ಶೋಸ್ ಡಿಫ್ಲೆಕ್ಷನ್, ಅಂದರೆ ಗ್ಯಾಲ್ವನೋಮೀಟರ್ ಬಂದು ಡಿಫ್ಲೆಕ್ಷನ್ ತೋರಿಸುತ್ತೆ. ಆವಾಗ ಅಲ್ಲಿ ಏನು ಪ್ರೊಡ್ಯೂಸ್ ಆಗಿದೆ ಅಂತ ಅರ್ಥ, ಇ ಎಮ್ ಎಫ್ ಮತ್ತು ಇ ಸಿ, ದಟ್ ಈಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಆ್ಯಂಡ್ ಎಲೆಕ್ಟ್ರಿಕ್ ಕರೆಂಟ್ ಬಂದು ಪ್ರೊಡ್ಯೂಸ್ ಆಗಿದೆ. ಇವಾಗ ಅದೇ ಥರ ಮ್ಯಾಗ್ನೆಟ್ನ ಆಚೆ ತಗೊಳ್ಳೋವಾಗ, ಅಂದರೆ ಮ್ಯಾಗ್ನೆಟ್ ಇವಾಗ ಪುಷ್ ಮಾಡಿದ್ದೀನಲ್ಲ, ಇವಾಗ ಆಚೆ ತಗೊಳ್ಳುವಾಗ ಏನಾಗುತ್ತೆ, ಆವಾಗ ಕೂಡ ಏನಾಗ್ತಿದೆ, ಗ್ಯಾಲ್ವನೋಮೀಟ್ರಲ್ಲಿ ಡಿಫ್ಲೆಕ್ಷನ್ ತೋರಿಸಿದೆ, ಬಟ್ ಆಪೋಸಿಟ್ ಡೈರೆಕ್ಷನಲ್ಲಿ ಇದೆ. ಓಕೆ, ಆಪೋಸಿಟ್ ಡೈರೆಕ್ಷನಲ್ಲಿ ಹೋಗ್ತಿದೆ ಯಾವುದು, ಗ್ಯಾಲ್ವನೋಮೀಟ್ರ್ ಡಿಫ್ಲೆಕ್ಷನ್. ಓಕೆನಾ. ಇವಾಗ ಯಾವಾಗಲೂ ಏನಾಗ್ತಿದೆ, ಇ ಎಮ್ ಎಫ್ ಪ್ರೊಡ್ಯೂಸ್ ಆಗಿದೆ. ಇವಾಗ ನಾನು ಏನು ಮಾಡ್ತೀನಿ, ಎರಡನ್ನು ಕಾನ್ಸ್ಟೆಂಟಾಗಿ ಇಟ್ಟಾಗ ಗ್ಯಾಲ್ವನೋಮೀಟ್ರಲ್ಲಿ ಡಿಫ್ಲೆಕ್ಷನ್ ಏನು ಕಾಣಿಸ್ತಿಲ್ಲ. ಆ್ಯಂಡ್ ಡಿಫ್ಲೆಕ್ಷನ್ ಏನು ಕಾಣಿಸ್ತಿಲ್ಲ ಅಂದರೆ ಏನರ್ಥ, ನೋ ಇ ಎಮ್ ಎಫ್ ಈಸ್ ಪ್ರೊಡ್ಯೂಸ್ಡ್ ದೇರ್. ಇವಾಗ ಏನು ಮಾಡ್ತೀನಿ, ಇನ್ನೊಂದು ಕೇಸ್ ತಗೋತೀನಿ. ಇವಾಗ ನಂಬರ್ ಆಫ್ ಟರ್ನ್ಸ್, ಇವಾಗ ಸಾಲಿನಾಯ್ಡ್ ಡಯಾಗ್ರಾಮ್ ನೀವು ಅಲ್ಲಿ ನೋಡಿರ್ಬೋದು. ಆ ಡಯಾಗ್ರಾಮ್ ಏನು, ತುಂಬ ಕಾಯಿಲ್ಸ್, ಅಂದರೆ ಕಾಯಿಲ್ ಟರ್ನಿಂಗ್ಸ್ ಬಂದು ಜಾಸ್ತಿ ಇರುತ್ತಲ್ವಾ. ಇವಾಗ ಟರ್ನಿಂಗ್ಸ್ ಜಾಸ್ತಿ ಮಾಡಿದಾಗ ಏನಾಗುತ್ತೆ ಅಂದರೆ, ಅಲ್ಲಿ ಡಿಫ್ಲೆಕ್ಷನ್ ಕೂಡ ಜಾಸ್ತಿ ಆಗಿ ತೋರಿಸ್ತಿತ್ತು. ಈಗ ಡಿಫ್ಲೆಕ್ಷನ್ ಕೂಡ ಜಾಸ್ತಿ ಆಗ್ತಿತ್ತು. ಓಕೆ, ಇವಾಗ ಅದೇ ಥರ ಆ ಟರ್ನಿಂಗ್ಸ್ನ ಕಡಿಮೆ ಮಾಡಿದಾಗ ಏನಾಯಿತು ಅಂದರೆ, ಈ ಕಡೆ ಗ್ಯಾಲ್ವನೋಮೀಟರ್ ಡಿಫ್ಲೆಕ್ಷನ್ ಕೂಡ ಕಡಿಮೆ ಆಗ್ತಿದೆ, ಅಂದರೆ ಲೆಸ್ ಡಿಫ್ಲೆಕ್ಷನ್ ತೋರಿಸ್ತಿತ್ತು. ಆ್ಯಂಡ್ ಫೈನಲಿ ಎರಡನ್ನು ನಾನು ಕಂಟಿನ್ಯೂಸ್ ಮೂಮೆಂಟಲ್ಲಿ ಇಟ್ಟಾಗ ಡಿಫ್ಲೆಕ್ಷನ್ ತೋರಿಸ್ತಿತ್ತು. ಆ್ಯಂಡ್ ಇಟ್ ಈಸ್ ವಾಟ್, ಇಟ್ ಈಸ್ ಮೋರ್, ಜಾಸ್ತಿ ಡಿಫ್ಲೆಕ್ಷನ್ ಆಗ್ತಿತ್ತು. ಆ್ಯಂಡ್ ಇ ಎಮ್ ಎಫ್ ಈಸ್ ವಾಟ್, ಇ ಎಮ್ ಎಫ್ ಈಸ್ ಪ್ರೊಡ್ಯೂಸ್ಡ್. ಓಕೆ, ಸೊ ದಿಸ್ ಈಸ್ ಅಬೌಟ್ ದಿ ಮೈಕಲ್ ಫ್ಯಾರಡೇಸ್ ಎಕ್ಸ್ಪೆರಿಮೆಂಟ್. ಸೊ ನೆಕ್ಸ್ಟ್ ಕ್ವಶನ್ ಬಂದು, ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಎ ಸಿ ಆ್ಯಂಡ್ ಡಿ ಸಿ, ಅಂದರೆ ಆಲ್ಟರ್ನೇಟ್ ಕರೆಂಟ್ ಮತ್ತು ಡೈರೆಕ್ಟ್ ಕರೆಂಟ್. ಸೊ ಆಲ್ಟರ್ನೇಟ್ ಕರೆಂಟ್ ಫಸ್ಟ್ ಅದ್ರ ಫುಲ್ ಫಾರ್ಮ್ ಬರೆದ್ಬಿಡಿ. ಎ ಸಿ ಅಂದರೆ ಆಲ್ಟರ್ನೇಟ್ ಕರೆಂಟ್ ಆ್ಯಂಡ್ ಡಿ ಸಿ ಅಂದರೆ ಡೈರೆಕ್ಟ್ ಕರೆಂಟ್. ಸೊ ಇವಾಗ ಆಲ್ಟರ್ನೇಟ್ ಕರೆಂಟ್ ಏನು ಅಂದರೆ, ದ ಕರೆಂಟ್ ವಿಚ್ ಚೇಂಜಸ್ ಇಟ್ಸ್ ಡೈರೆಕ್ಷನ್ ಫಾರ್ ಎವ್ರಿ ಹಾಫ್ ಆಫ್ ದಿ ಸೈಕಲ್. ಸೊ ಅಂದರೆ ಡೈರೆಕ್ಷನ್ನ ಚೇಂಜ್ ಮಾಡ್ತೀವಿ, ಜಸ್ಟ್ ಲೈಕ್ ಅಲ್ಲಿ ಕೆಳಗಡೆ ಆ ಒಂದು ಗ್ರಾಫ್ ಕೊಟ್ಟಿದ್ದಾರಲ್ವಾ, ಅಂದರೆ ವೇವ್ ಫಾರ್ಮಲ್ಲಿ ಕೊಟ್ಟಿದ್ದಾರಲ್ವಾ. ಸೊ ಆದರೆ ಏನಾಗುತ್ತೆ, ಇಲ್ಲಿ ಫಸ್ಟು ಒಂದು ಡೈರೆಕ್ಷನಲ್ಲಿ ಟ್ರಾವೆಲ್ ಆಗ್ತಿರುತ್ತೆ, ಅಂದರೆ ಫಸ್ಟ್ ಹಾಫ್ ಸೈಕಲು. ತಿರ್ಗಾ ಇನ್ನೊಂದು ಹಾಫ್ ಸೈಕಲಲ್ಲಿ ಬಂದು ಏನಾಗುತ್ತೆ ಅಂದರೆ, ಇನ್ನೊಂದು ಡೈರೆಕ್ಷನಲ್ಲಿ ಹೋಗ್ತಿರುತ್ತೆ. ಅದೇ ಥರ ಈಕ್ವಲ್ ಆಗಿ ಇನ್ನೊಂದು ಡೈರೆಕ್ಷನಲ್ಲಿ ಹೋಗ್ತಿರುತ್ತೆ. ತಿರ್ಗಾ ಇನ್ನೊಂದು ಹಾಫ್ ಸೈಕಲಲ್ಲಿ ಏನಾಗುತ್ತೆ, ಮೇಲ್ಗಡೆ, ಆ್ಯಂಡ್ ಇನ್ನೊಂದು ಹಾಫ್ ಸೈಕಲಲ್ಲಿ ಕೆಳಗೆ. ಸೊ ಒಂದು ಕಡೆ ಅಂದರೆ ಆಲ್ಟರ್ನೇಟಿವ್ ಆಗಿ ಹೋಗೋದ್ರಿಂದ, ಅಂದರೆ ಡೈರೆಕ್ಷನ್ ಆಫ್ ದಿ ಕರೆಂಟ್ ಬಂದು ಚೇಂಜ್ ಆಗ್ತಾರೋದ್ರಿಂದ ಇದನ್ನು ಆಲ್ಟರ್ನೇಟ್ ಕರೆಂಟ್ ಅಂತ ಹೇಳ್ತಾರೆ. ಆದರೆ ಡೈರೆಕ್ಟ್ ಕರೆಂಟ್ ಅಂದರೆ ಟೋಟಲಿ ಆಪೋಸಿಟ್ಟು, ಡೈರೆಕ್ಷನ್ ಚೇಂಜ್ ಆಗಲ್ಲ ಅಷ್ಟೇ. ಸೊ ವಿಚ್ ಡಸ್ ನಾಟ್
ಚೇಂಜ್ ದ ಡೈರೆಕ್ಷನ್ ಫಾರ್ ಎವ್ರಿ ಹಾಫ್ ಆಫ್ ದಿ ಸೈಕಲ್. ಅಂದರೆ ಇಲ್ಲಿ ಡೈರೆಕ್ಷನ್ ಚೇಂಜ್ ಆಗಲ್ಲ, ಸೊ ಒಂದೇ ಕಡೆ ಹೋಗ್ತಾ ಇರುತ್ತೆ. ಓಕೆ, ಸೊ ಒಂದೇ ಕಡೆ ಹೋಗ್ತಾ ಇರುತ್ತೆ. ಓಕೆ, ಸೊ ದಿಸ್ ಇಸ್ ವಾಟ್ ಡೈರೆಕ್ಟ್ ಕರೆಂಟ್. ಸೊ ಅಲ್ಟರ್ನೇಟ್ ಕರೆಂಟ್ ಅಂದರೆ ಪ್ರತಿಯೊಂದು ಹಾಫ್ ಸೈಕಲ್ಗೂ ಡೈರೆಕ್ಷನ್ ಚೇಂಜ್ ಆಗ್ತಾ ಇರುತ್ತೆ. ವೆರಸ್ ಡೈರೆಕ್ಟ್ ಕರೆಂಟಿಗೆ ಏನಾಗುತ್ತೆ, ಡೈರೆಕ್ಷನ್ ಬಂದು ಚೇಂಜ್ ಆಗಲ್ಲ, ಇಟ್ ವಿಲ್ ಬಿ ಇನ್ ದ ಸೇಮ್ ಸೈಡ್. ಓಕೆ, ಸೊ ಇವಾಗ ನೆಕ್ಸ್ಟ್ ಬಂದು ಡೊಮೆಸ್ಟಿಕ್ ಸರ್ಕ್ಯೂಟ್. ಸೊ ಡೊಮೆಸ್ಟಿಕ್ ಸರ್ಕ್ಯೂಟ್ ಡಯಾಗ್ರಾಮ್. ಆ್ಯಕ್ಚುಲಿ ಈ ಡಯಾಗ್ರಾಮಲ್ಲಿ ನಿಮಗೆ ಏನೇನು ಕೇಳ್ಬೋದು ಅಂದರೆ, ಸೊ ಅರ್ಥಿಂಗ್ ವಯರ್, ಲೈವ್ ವಯರ್ ಮತ್ತು ನ್ಯೂಟ್ರಲ್ ವಯರ್. ಓಕೆ, ಸೊ ಒಂದು ಸಿಸ್ಟಮ್ಯಾಟಿಕ್ ಅಂದರೆ ಸ್ಕಿಮ್ಯಾಟಿಕ್ ಡಯಾಗ್ರಾಮು. ಸೊ ಅಂದರೆ ಒಂದು ಡೊಮೆಸ್ಟಿಕ್ ಸರ್ಕ್ಯೂಟ್ ಅಂದರೆ ನಿಮ್ಮ ಮನೆಗಳಲ್ಲಿ ಸರ್ಕ್ಯೂಟ್ ಬಂದು ಯಾವ ಥರ ಇರುತ್ತೆ ಅಂತ ಒಂದು ಸಿಂಪಲಾಗಿ ಒಂದು ಕೊಟ್ಟಿದ್ದಾರೆ. ಓಕೆನಾ. ಸೊ ಅರ್ತ್ ವಯರ್ ಗ್ರೀನ್ ಕಲರಲ್ಲಿ, ಆ್ಯಂಡ್ ಲೈನ್ ವಯರ್ ಅಥವಾ ಲೈವ್ ವಯರ್ ಬಂದು ರೆಡ್ ಕಲರಲ್ಲಿ ಇರುತ್ತೆ, ಆ್ಯಂಡ್ ನ್ಯೂಟ್ರಲ್ ವಯರ್ ಬಂದು ಬ್ಲ್ಯಾಕ್ ಕಲರಲ್ಲಿ ಇಂಡಿಕೇಟ್ ಮಾಡಿದ್ದಾರೆ ಇಲ್ಲಿ. ಓಕೆನಾ. ಸೊ ಎಲೆಕ್ಟ್ರಿಕ್ ಬೋರ್ಡ್ಸ್, ಫ್ಯೂಸ್, ಎಲೆಕ್ಟ್ರಿಕ್ ಮೀಟರ್, ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ಕಂಟೈನಿಂಗ್ ಮೇನ್ ಸ್ವಿಚ್ ಆ್ಯಂಡ್ ಫ್ಯೂಸ್ ಫಾರ್ ಈಚ್ ಸರ್ಕ್ಯೂಟ್. ಓಕೆ, ಮತ್ತು ಇಲ್ಲಿ ಇದೆಲ್ಲ ಅಂದರೆ ಇದೆಲ್ಲ ಬಂದು ಸರ್ಕ್ಯೂಟ್ ಥರ ಇದೆ. ಓಕೆ, ಸೊ ಇದ್ರ ಬೇಸ್ಡ್ ಕ್ವಶನು ಕೇಳ್ಬೋದು. ಓಕೆ, ಸೊ ನೆಕ್ಸ್ಟ್, ವಾಟ್ ಈಸ್ ಅರ್ಥಿಂಗ್, ಎಕ್ಸ್ಪ್ಲೇನ್ ವೈ ಇಟ್ ಈಸ್ ರಿಕ್ವೈರ್ಡ್. ಓಕೆ, ಸೊ ಅರ್ಥಿಂಗ್ ಅಂದರೆ ಏನು ಅಂತ. ಸೊ ಅರ್ಥಿಂಗ್ ಈಸ್ ದ ಪ್ರಾಸೆಸ್ ಆಫ್ ಕನೆಕ್ಟಿಂಗ್ ದಿ ಎಕ್ಸ್ಪೋಸ್ಡ್ ಮೆಟಲ್ ಪಾರ್ಟ್ಸ್ ಆಫ್ ಆ್ಯನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಟು ದಿ ಗ್ರೌಂಡ್ ಅಂತ. ಸೊ ಅಂದರೆ ಒಂದು ಅರ್ಥಿಂಗ್ ಏನು ಅಂದರೆ, ಜಸ್ಟ್ ಲೈಕ್ ಒಂದು ಕರೆಂಟ್ ಎಕ್ಸಸ್ ಆಗಿ ಏನಾದರೂ ಫ್ಲೋ ಆಗುತ್ತಂತ ಅಂದ್ಕೊಳ್ಳಿ. ಸೊ ಅದನ್ನು ಬಂದು ನಾವೇನು ಮಾಡ್ತೀವಿ ಅಂದರೆ, ಇಟ್ ವಿಲ್ ಜಸ್ಟ್ ಲೆಟ್ ಇಟ್ ಟು ದಿ ಗ್ರೌಂಡ್, ಅಂದರೆ ಭೂಮಿಗೆ ಕೊಟ್ಬಿಡ್ತೀವಿ. ಸೊ ದಟ್ ಈಸ್ ವಾಟ್ ಅರ್ಥಿಂಗ್ ಅಂದರೆ. ಸೊ ಅಂದರೆ ಎಕ್ಸಸ್ ಕರೆಂಟ್ ಏನಿದೆಯೋ ಅದನ್ನು ಬಂದು ನಾವೇನು ಮಾಡ್ತೀವಿ ಅಂದರೆ, ಅದು ವಿಲ್ ಜಸ್ಟ್ ಗಿವ್ ಇಟ್ ಟು ದಿ ಗ್ರೌಂಡ್. ಸೊ ಅದನ್ನೇ ಅರ್ಥಿಂಗ್. ಸೊ ಅರ್ಥಿಂಗ್ ಇಸ್ ದಿ ಪ್ರಾಸೆಸ್ ಆಫ್ ಕನೆಕ್ಟಿಂಗ್ ದಿ ಎಕ್ಸ್ಪೋಸ್ಡ್ ಮೆಟಲ್ ಪಾರ್ಟ್ಸ್ ಆಫ್ ಆನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಟು ದಿ ಗ್ರೌಂಡ್. ಓಕೆ, ಅಂದರೆ ಕರೆಂಟ್ ಕ್ಯಾರಿ ಆಗೋ ಒಂದು ಕಂಡಕ್ಟರ್. ಓಕೆನಾ. ಸೊ ನೆಕ್ಸ್ಟ್, ಇಟ್ ಪ್ರೊವೈಡ್ಸ್ ಲೋ ರೆಸಿಸ್ಟೆನ್ಸ್ ಟು ದಿ ಲೀಕೇಜ್, ಕೀಪ್ ದ potential of metallic body of an electrical device to that of ground, that is at zero potential, and it is a safety device. Okay, so it is a safety device. So next, define the following, that is overloading and short circuit. Overloading ಅಂದರೆ ಏನು, ಶಾರ್ಟ್ ಸರ್ಕ್ಯೂಟ್ ಅಂದರೆ ಏನು. ಸೊ ಇದು ಕೂಡ ಪಾಸಿಬಲ್ ಕ್ವಶನ್ ಕೇಳ್ಬೋದು. ಸೊ ಓವರ್ಲೋಡಿಂಗ್ ಅಂದರೆ ಕನೆಕ್ಟಿಂಗ್ ಟೂ ಮೆನಿ ಅಪ್ಲಯನ್ಸಸ್ ಟು ಅ ಸಿಂಗಲ್ ಸಪ್ಲೈ. ಓಕೆ, ಸೊ ಕನೆಕ್ಟಿಂಗ್ ಟೂ ಮೆನಿ ಡಿವೈಸಸ್ ಟು ಅ ಸಿಂಗಲ್ ಸಪ್ಲೈ ಅಂದರೆ ಸಪ್ಲೈ ಇಷ್ಟೇ ಇರುತ್ತೆ, ಬಟ್ ಡಿವೈಸಸ್ ಬಂದು ಜಾಸ್ತಿ ಕನೆಕ್ಟ್ ಮಾಡಿರ್ತಾರಲ್ವ, ಸೊ ಅದನ್ನೇ ವಾಟ್ ದೇ ಕಾಲ್ ಇಟ್ ಆಸ್ ಓವರ್ ಲೋಡಿಂಗ್. ಆ್ಯಂಡ್ ನೆಕ್ಸ್ಟ್, ಶಾರ್ಟ್ ಸರ್ಕ್ಯೂಟ್. ಸೊ ಶಾರ್ಟ್ ಸರ್ಕ್ಯೂಟ್ ಬಂದು ಏನಂದರೆ, ಇಟ್ಸ್ ಸಿಂಪಲ್, ಒಂದು ಲೈವ್ ವೈರ್ ಮತ್ತು ನ್ಯೂಟ್ರಲ್ ವೈರ್ ಟಚ್ ಆದರೆ ಇಟ್ ಈಸ್ ಎನ್ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ ಅಂತ. ಸೊ ವೆನ್ ಲೈವ್ ವೈರ್ ಟಚಸ್ ದ ನ್ಯೂಟ್ರಲ್ ವೈರ್ ಆರ್ ವೆನ್ ದೇ ಕಮ್ ಇನ್ ಕಾಂಟ್ಯಾಕ್ಟ್, ದೆನ್ ಇಟ್ ಈಸ್ ಶಾರ್ಟ್ ಸರ್ಕ್ಯೂಟ್. ಅಂದರೆ ಲೈವ್ ವೈರ್ ಮತ್ತು ನ್ಯೂಟ್ರಲ್ ವೈರ್ ಇದೆರಡು ಕನೆಕ್ಟ್ ಅಂದರೆ ಟಚ್ ಆದರೆ, ಸೊ ಟಚ್ ಆದರೆ ಏನಾಗುತ್ತೆ ಅಂದರೆ ಇಟ್ ಪ್ರೊಡ್ಯೂಸಸ್ ಅ ಶಾರ್ಟ್ ಸರ್ಕ್ಯೂಟ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಬಂದು, ಮೆನ್ಷನ್ ದ ರೀಸನ್ ಫಾರ್ ಶಾರ್ಟ್ ಸರ್ಕ್ಯೂಟ್ ಆ್ಯಂಡ್ ಓವರ್ ಲೋಡಿಂಗ್. ಸೊ ಶಾರ್ಟ್ ಸರ್ಕ್ಯೂಟ್ ಯಾವಾಗ ಆಗುತ್ತೆ, ಅಫ್ಕೋರ್ಸ್ ವಿ ಆರ್ ಜಸ್ಟ್ ಸೀನ್ ಇನ್ ದ ಪ್ರಿವಿಯಸ್ ಥಿಂಗ್, ವೆನ್ ಲೈವ್ ವೈರ್ ಮತ್ತು ನ್ಯೂಟ್ರಲ್ ವೈರ್ ಬಂದು ಟಚ್ ಆದರೆ ಇಟ್ ಕ್ರಿಯೇಟ್ಸ್ ಅ ಶಾರ್ಟ್ ಸರ್ಕ್ಯೂಟ್, ಅಥವಾ ವೆನ್ ಎವರ್ ದೇರ್ ಇಸ್ ಅ ಪ್ರೆಸೆನ್ಸ್ ಆಫ್ ವಾಟರ್, ಅಂದರೆ ವೆಟ್ ಹ್ಯಾಂಡ್ಸಿಂದ ಅಥವಾ ವೆಟ್ ಇದರಿಂದ ನಾವು ಕರೆಂಟ್ನ ಟಚ್ ಮಾಡಿದ್ರು ಕೂಡ ಇಟ್ ಮೇ ಕ್ರಿಯೇಟ್ ಅ ಶಾರ್ಟ್ ಸರ್ಕ್ಯೂಟ್ ಅಂತ. ಓಕೆ, ಆ್ಯಂಡ್ ಓವರ್ಲೋಡಿಂಗ್ ಯಾವಾಗ ಆಗುತ್ತೆ ಅಂದರೆ, ಡ್ಯೂ ಟು ಸಡನ್ ಇನ್ಕ್ರೀಸ್ ಇನ್ ದಿ ಹೈ ವೋಲ್ಟೇಜ್ ಕನೆಕ್ಟಿಂಗ್ ಟೂ ಮೆನಿ ಡಿವೈಸಸ್, ಅಥವಾ ಡ್ಯೂ ಟು ದಿ ಫಾಲ್ಟ್ ಇನ್ ಅಪ್ಲಯನ್ಸಸ್. ಅಂದರೆ ಏನೋ ಒಂದು ಡಿವೈಸು ಫಾಲ್ಟ್ ಇದ್ರೂ ಕೂಡ ಓವರ್ಲೋಡಿಂಗ್ ಆಗುತ್ತೆ, ಅಥವಾ ಲಿಮಿಟೆಡ್ ಸಪ್ಲೈಗೆ ಜಾಸ್ತಿ ಡಿವೈಸಸ್ನ ಕನೆಕ್ಟ್ ಮಾಡಿದ್ರೂ ಓವರ್ಲೋಡಿಂಗ್ ಆಗ್ಬೋದು ಅಂತ. ಸೊ ನೆಕ್ಸ್ಟ್, ವಾಟ್ ಈಸ್ ಸಾಲನಾಯ್ಡ್, ಹೌ ಕ್ಯಾನ್ ಯು ಡಿಟರ್ಮಿನ್ ದಿ ಪೊಲಾರಿಟಿ ಆಫ್ ಅ ಸಾಲನಾಯ್ಡ್. ಓಕೆ, ಸೊ ಪೊಲಾರಿಟಿ ಆಫ್ ಅ ಸಾಲನಾಯ್ಡ್. ಸೊ ಡೆಫಿನಿಷನ್ ಬಂದು, ಅ ಸರ್ಕ್ಯುಲರ್ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ಆರ್ ವೆಲ್ wounded ಆನ್ ಅ ಇನ್ಸುಲೇಟಿಂಗ್ ಸಿಲಿಂಡ್ರಿಕಲ್ ಬಾಡಿ. ಸೊ ಸಾಲನಾಯ್ಡ್ ಅಂದರೆ ಅಫ್ಕೋರ್ಸ್ ಆ ಡಯಾಗ್ರಾಮಲ್ಲಿ ನೋಡಿರ್ತೀರ, ಒಂದು ಸಿಲಿಂಡ್ರಿಕಲ್ ಬಾಡಿ ಮೇಲ್ಗಡೆ ಏನು ಮಾಡ್ತೀವಿ ನಾವು, ಆ ಕಾಯಿಲ್ನ ಬಂದು ಅಂದರೆ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ನ ಬಂದು ವಿಲ್ ಜಸ್ಟ್ wound ಇಟ್.
ಓಕೆ, ಸೊ ಓನ್ಡ್ ಇಟ್ ಅಂದ್ರೆ ಏನಾಗುತ್ತೆ ಅಂದರೆ ಆ ಒಂದು ಇದನ್ನು ಬಂದು ಅವ್ರು ಏನಂತ ಕರೀತಾರೆ, ಸಾಲನಾಯ್ಡ್ ಅಂತ ಕರೀತಾರೆ. ಓಕೆ, ಆ್ಯಂಡ್ ಹೌ ಕ್ಯಾನ್ ಯು ಚೆಕ್ ದಿ ಪೊಲ್ಯಾರಿಟಿ? ಸೊ ಪೊಲ್ಯಾರಿಟಿ ಅಂದರೆ ಅದು ಯಾವ ಪೋಲ್ ಎಲ್ಲಿದೆ ಅಂತ ಹೆಂಗೆ ಕಂಡುಹಿಡಿಯೋದು ಅಂದರೆ ಬೈ ಯೂಸಿಂಗ್ a bar magnet or by right hand thumb rule or by clock face rule. Okay, so bar magnet, right hand thumb rule and clock face rule. So ಈ ಮೂರು ರೂಲ್ನ ಇಟ್ಕೊಂಡು ನಾವೇನು ಮಾಡ್ತೀವಿ, ಪೊಲ್ಯಾರಿಟಿನ ಕಂಡುಹಿಡಿತೀವಿ. And next question, mention the difference between solenoid and bar magnet. So solenoid ಗೂ ಮತ್ತೆ bar magnet ಇರೋ ವ್ಯತ್ಯಾಸ, ಅಥವಾ the same question can be asked in different way also, that is electromagnet and permanent magnet. So for both the question the answer is same. So first solenoid. So solenoid, it is a temporary. Okay, so solenoid is a temporary magnet, and ಅದರದ್ದು ಸ್ಟ್ರೆಂತ್ ಏನಾಗುತ್ತೆ, ಸ್ಟ್ರೆಂತ್ ಬಂದು ನಾನು ಚೇಂಜ್ ಮಾಡ್ಬೋದು ಬಿಕಾಸ್ ಇಟ್ ಈಸ್ ಅ ಟೆಂಪ್ರವರಿ ಮ್ಯಾಗ್ನೆಟ್. ಸೊ ಸಾಲಿನಾಯ್ಡ್ ಇಟ್ ಈಸ್ ಅ ಟೆಂಪ್ರವರಿ ಮ್ಯಾಗ್ನೆಟ್. ಇನ್ಫ್ಯಾಕ್ಟ್ ಎಲೆಕ್ಟ್ರೋಮ್ಯಾಗ್ನೆಟ್ ಇದೆಯಲ್ವ, ಅದು ಕೂಡ ಒಂದು ರೀತಿಯಲ್ಲಿ ಟೆಂಪ್ರವರಿ ಮ್ಯಾಗ್ನೆಟ್. ಓಕೆ, ಆ್ಯಂಡ್ ಬಾರ್ ಮ್ಯಾಗ್ನೆಟ್ ಇಟ್ ಈಸ್ ಅ ಪರ್ಮನೆಂಟ್ ಮ್ಯಾಗ್ನೆಟ್. ಸೊ ಇವಾಗ ಸಾಲಿನಾಯ್ಡಲ್ಲಿ ಏನಾಗುತ್ತೆ ಅಂದರೆ ದ ಸ್ಟ್ರೆಂತ್ ಕ್ಯಾನ್ ಬಿ ಚೇಂಜ್ಡ್. ಸೊ ಅದು ಸ್ಟ್ರೆಂತ್ ಹೆಂಗೆ ಚೇಂಜ್ ಮಾಡ್ಬೋದು ಅಂದರೆ ಬೈ ಇನ್ಕ್ರೀಸಿಂಗ್ ದಿ ನಂಬರ್ ಆಫ್ ಟರ್ನ್ಸ್ ಅಲ್ವಾ. ಸೊ ಸಾಲಿನಾಯ್ಡಲ್ಲಿ ಹೆಂಗಿರುತ್ತೆ ಸ್ಟ್ರಕ್ಚರು, ಇಟ್ ಈಸ್ ಅಂದರೆ ಆ ಸಿಲಿಂಡ್ರಿಕಲ್ ಬಾಡಿ ಮೇಲೆ ನಾವೇನು ಮಾಡ್ತೀವಿ, ಕಾಯಿಲ್ನ ಅಂದರೆ ಕರೆಂಟ್ ಕ್ಯಾರಿಕರೆಂಟ್ನ ಊನ್ ಮಾಡ್ತೀವಲ್ಲ, ಇಫ್ ದ ನಂಬರ್ ಆಫ್ ಟರ್ನ್ಸ್ ಇನ್ಕ್ರೀಸಸ್ ಸ್ಟ್ರೆಂತ್ ಆಲ್ಸೋ ಇನ್ಕ್ರೀಸಸ್. ಆದರೆ ಬಾರ್ ಮ್ಯಾಗ್ನೆಟಿಕ್ ಏನು, ಇಟ್ಸ್ ಸ್ಟ್ರೆಂತ್ ಇಸ್ ಫಿಕ್ಸ್ಡ್, ಅಂದರೆ ಸ್ಟ್ರೆಂತ್ ಬಂದು ಚೇಂಜ್ ಮಾಡೋಕ್ಕೆ ಆಗಲ್ಲ. ಆ್ಯಂಡ್ ನೆಕ್ಸ್ಟ್ ಇದ್ರ ಪೊಲ್ಯಾರಿಟಿ. ಸೊ ಪೊಲ್ಯಾರಿಟಿ ಕ್ಯಾನ್ ಬಿ ಚೇಂಜ್ಡ್, ಅಂದರೆ ಪೊಲ್ಯಾರಿಟಿ ಕ್ಯಾನ್ ಬಿ ಚೇಂಜ್ಡ್ ಅಂದರೆ ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ನ ಚೇಂಜ್ ಮಾಡ್ಬೋದು ಅಂತ. ಹೆಂಗೆ ಚೇಂಜ್ ಮಾಡೋದು ಅಂದರೆ ಬೈ ಚೇಂಜಿಂಗ್ ದ ಡೈರೆಕ್ಷನ್ ಆಫ್ ದಿ ಕರೆಂಟ್. ಸೊ ಯೂಶಲಾಗಿ ಕರೆಂಟ್ ಬಂದು ಪಾಸಿಟಿವಿಂದ ನೆಗೆಟಿವ್ಗೆ ಹೋಗುತ್ತಲ್ವಾ, ಇವಾಗ ಡೈರೆಕ್ಷನ್ ನಾನು ಏನೋ ಚೇಂಜ್ ಮಾಡೋಕ್ಕೆ ನೋಡಿದ್ರೆ ಅಥವಾ ಕನೆಕ್ಷನ್ ಏನಾದರೂ ಕ್ರಾಸ್ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ ಪೊಲ್ಯಾರಿಟಿ ಕೂಡ ಚೇಂಜ್ ಆಗುತ್ತೆ. ಆದರೆ ಬಾರ್ ಮ್ಯಾಗ್ನೆಟಿಕ್ ಏನು, ಇಟ್ ಕೆನಾಟ್ ಬಿ ಚೇಂಜ್ಡ್, ಅಂದರೆ ಪೊಲ್ಯಾರಿಟಿ ಬಂದು ಫಿಕ್ಸ್ ಆಗಿದೆ ಅಂತ. ಸೊ ಪೊಲ್ಯಾರಿಟಿ ಬಂದು ಫಿಕ್ಸ್ ಆಗಿದೆ ಅಂತ. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಏನಂದರೆ ಒಂದು ಕರೆಂಟಿಂದ ಮ್ಯಾಗ್ನೆಟಿಕ್ ಫೀಲ್ಡ್ನ ಕ್ರಿಯೇಟ್ ಮಾಡ್ತೀವಲ್ವಾ, ಅದನ್ನೇ ಅವರು ಎಲೆಕ್ಟ್ರೋಮ್ಯಾಗ್ನೆಟ್ ಅಂತ ಹೇಳ್ತಾರೆ. ಓಕೆ, ಸೊ ಲಿಸ್ಟ್ ದಿ ಯೂಸಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟ್. ಸೊ ವೇರ್ ಆಲ್ ವಿ ಕ್ಯಾನ್ ಯೂಸ್ ದಿಸ್ ಎಲೆಕ್ಟ್ರೋಮ್ಯಾಗ್ನೆಟ್ಸ್ ಅಂದರೆ ಇಟ್ ಈಸ್ ಯೂಸ್ಡ್ ಟು ಲಿಫ್ಟ್ ಹೆವಿ ಆಬ್ಜೆಕ್ಟ್ಸ್, ಇಟ್ ಈಸ್ ಯೂಸ್ಡ್ ಇನ್ ಲೌಡ್ ಸ್ಪೀಕರ್ಸ್, ಯೂಸ್ಡ್ ಇನ್ ಮೈಕ್ರೋಫೋನ್ಸ್, ದೇ ಆರ್ ಯೂಸ್ಡ್ ಟು ರಿಮೂವ್ ಬುಲೆಟ್ಸ್ ಫ್ರಮ್ ದ ಬಾಡಿ, ದೇ ಆರ್ ಯೂಸ್ಡ್ ಇನ್ ಮೆನಿ ಎಲೆಕ್ಟ್ರಾನಿಕ್ ಅಪ್ಲಯನ್ಸಸ್. ಸೊ ಎಲೆಕ್ಟ್ರೋಮ್ಯಾಗ್ನೆಟ್ಸ್ ಬಂದು ಎಲ್ಲಿ ಹೆವಿ ಆಬ್ಜೆಕ್ಟ್ಸ್ನ ಲಿಫ್ಟ್ ಮಾಡೋಕ್ಕೆ. ಹೆವಿ ಆಬ್ಜೆಕ್ಟ್ಸ್ ಅಂದರೆ ಇವಾಗ ಈ ಕಾರು ಅಥವಾ ಟ್ರಕ್ ಏನಾದರೂ ಒಂದು ಲಿಫ್ಟ್ ಮಾಡಬೇಕಂದ್ರೂ ಏನು ಮಾಡ್ತಾರೆ, ಈ ಎಲೆಕ್ಟ್ರೋಮ್ಯಾಗ್ನೆಟ್ಸ್ನ ಯೂಸ್ ಮಾಡ್ತಾರೆ. ಆ್ಯಂಡ್ ಇನ್ ದಿ ಲೌಡ್ ಸ್ಪೀಕರ್ಸ್ ಆ್ಯಂಡ್ ಸೇಮ್ ವೇ ಮೈಕ್ರೋಫೋನ್ಸ್ ಅಂದರೆ ಹೆಡ್ಫೋನ್ಸ್ ಯೂಸ್ ಮಾಡ್ತೀವಲ್ಲ, ಸೊ ಅದರಲ್ಲಿ ಕೂಡ ಅವ್ರು ಏನು ಮಾಡ್ತಾರೆ, ಅಥವಾ ನಿಮ್ಮ ಮೊಬೈಲಲ್ಲಿ ಇದಿರುತ್ತಲ್ವ ಅದರಲ್ಲಿ ಕೂಡ ವಿಲ್ ಯೂಸ್ ದಿಸ್ ಎಲೆಕ್ಟ್ರೋಮ್ಯಾಗ್ನೆಟ್ಸ್. ಆ್ಯಂಡ್ ಆಲ್ಸೋ ಇನ್ ರಿಮೂವಿಂಗ್ ದ ಬುಲೆಟ್ಸ್ ಫ್ರಮ್ ದಿ ಬಾಡಿ ಆಸ್ ವೆಲ್ ಆಸ್ ಇನ್ ಎಲೆಕ್ಟ್ರಾನಿಕ್ ಅಪ್ಲಯನ್ಸಸಲ್ಲಿ ಕೂಡ ಯೂಸ್ ಮಾಡ್ತಾರೆ. ಸೊ ಈ ವಿಡಿಯೋದಲ್ಲಿ ನೀವು ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವಶನ್ಸ್, ದಟ್ ಈಸ್ ಪಾಸಿಬಲ್ ಅಂದರೆ ಎಕ್ಸಾಮಲ್ಲಿ ಪಾಸಿಬಲ್ ಕ್ವಶನ್ಸು, ಅದನ್ನು ಈ ಒಂದು ವಿಡಿಯೋದಲ್ಲಿ ನೀವು ನೋಡಿದ್ದೀರಾ. ಸೊ ಇನ್ನೊಂದು ವಿಡಿಯೋದಲ್ಲಿ ವಿಲ್ ಜಸ್ಟ್ ಸಿ ಅನದರ್ ಚಾಪ್ಟರ್. ಸೊ ವಿಲ್ ಸಿ ಯು ಸೂನ್. ಥ್ಯಾಂಕ್ ಯು ಸೋ ಮಚ್.